ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗ್ರೇಸ್ ವರ್ಷಿಪ್ ಸೆಂಟರ್ನ ಈ ಉಪವಾಸ ಪ್ರಾರ್ಥನಾ ಕೂಟದಲ್ಲಿ ಬಂದಿರುವಂಥ ಎಲ್ಲ ದೇವರ ಮಕ್ಕಳಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಸ್ವಾಗತ ಹಾಗೂ ವಂದನೆಯನ್ನು ಹೇಳಲು ಬಯಸುತ್ತಿದ್ದೇನೆ. ಒಂದು ಸಣ್ಣ ವಾಕ್ಯದ ಭಾಗ ಹೇಳಿದ ಮೇಲೆ ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ ನಾವು ಹೋಗುವವರಾಗಿದ್ದೇವೆ. ಮಧ್ಯಸ್ಥಿಕೆ ಪ್ರಾರ್ಥನೆಗಾಗಿ ಬ್ರದರ್ ಪುನೀತ್ ಶೆಟ್ಟಿ ಅವರು ನಮ್ಮನ್ನು ಕೊನೆಯದಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಅವರು ನಡೆಸುವವರಾಗಿದ್ದಾರೆ. ಇವತ್ತು ನನ್ನ ವಾಕ್ಯದ ಶೀರ್ಷಕ ಈ ರೀತಿಯಾಗಿದೆ: ಎವ್ರಿ ಬಿಲೀವರ್ ಈಸ್ ಅ ಪ್ರೀಸ್ಟ್. ಪ್ರತಿಯೊಂದು ವಿಶ್ವಾಸಿ ಒಬ್ಬ ಯಾಜಕನು ಯಾಜಕಳಾಗಿದ್ದಾಳೆ. ಹಲ್ಲೆಲೂಯಾ. ಪ್ರತಿಯೊಂದು ವಿಶ್ವಾಸಿ, ಪ್ರತಿಯೊಬ್ಬರು ನೀವು ಯಾಜಕರಾಗಿದ್ದೀರಾ ಎಂಬುದಾಗಿ. ನಿಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಕೈಕೊಟ್ಟು ಹೇಳಿ, ನೀವು ಯಾಜಕರಾಗಿದ್ದೀರಿ ಎಂಬುದಾಗಿ. ಹೇಳುವುದರಲ್ಲಿ ಸಂತೋಷ ಇದೆಯಾ? ಯಾಜಕರಂತ ಹೇಳಿದರೆ ಸಾಧಾರಣ ವ್ಯಕ್ತಿಗಳಲ್ಲ. ಯಾಜಕರಂತ ಹೇಳಿದರೆ ಯು ಆರ್ ದ ಚೋಸನ್ ಒನ್ಸ್ ಆಫ್ ಗಾಡ್. ದೇವರಿಂದ ಆರಿಸಲ್ಪಟ್ಟವರು. ಯಾಜಕರಂತ ಹೇಳಿದರೆ ದೇವರಿಂದ ಅಭಿಷೇಕಿಸಲ್ಪಟ್ಟವರು. ಯಾಜಕರಂತ ಹೇಳಿದರೆ ದೇವರಿಂದ ಬೇರ್ಪಡಿಸಲ್ಪಟ್ಟವರು. ಹಲ್ಲೆಲೂಯಾ. ಯಾಜಕರ ಶ್ರೇಷ್ಠತೆ ನಾನು ಹೇಳ್ತಾ ಇರುವುದು. ದೇ ಆರ್ ದ ಚೋಸನ್ ಒನ್, ದೇ ಆರ್ ದ ಅಪಾಯಿಂಟೆಡ್ ಒನ್, ದೇ ಆರ್ ದ ಅನಾಯಿಂಟೆಡ್ ಒನ್ಸ್. ಹಲ್ಲೆಲೂಯಾ. ಇಷ್ಟೆಲ್ಲ ವಿಶೇಷತೆ ನನ್ನಲ್ಲಿ ಇದೆಯಾ ಎಂಬುದಾಗಿ ಅನಿಸ್ತಾ ಇದೆಯಾ? ನೀವೀಗ ಅಕ್ಕಪಕ್ಕದಲ್ಲಿ ಪಕ್ಕನೆ ಹೇಳಿದಾಗ ಕೈ ಕೊಟ್ರಿ, ಆದರೆ ಸಲೀಸಾಗಿ ಪಾಸ್ಟ್ರು ಹೇಳಿದ್ರಿಂದ ಕೈ ಕೊಟ್ಟರೋ ಅಥವಾ ಯಥಾರ್ಥ ನೀವು ಯಾಜಕರಂತ ಅನಿಸಿಕೊಟ್ಟಿದ್ದೀರಾ? ಆ ಗೌರವ ನಿಮ್ಮಲ್ಲಿ ಇತ್ತ? ನೀವು ಬೇರ್ಪಡಿಸಲ್ಪಟ್ಟವರು, ನೀವು ಆರಿಸಲ್ಪಟ್ಟವರು, ನೀವು ಅಭಿಷೇಕಿಸಲ್ಪಟ್ಟವರು ಎಂಬ ಗೌರವದಿಂದ ಕೊಟ್ಟಿದ್ದೀರಾ? ನೋಡಿ, 2-3 ಎಸ್ಸಿಗಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇನ್ನೊಂದು ಸಲ ನೀವು ಅಭಿಷಕ್ತರಾಗಿದ್ದೀರಾ, ಆರಿಸಲ್ಪಟ್ಟವರಾಗಿದ್ದೀರಾ, ನೀವು ಬೇರ್ಪಡಿಸಲ್ಪಟ್ಟವರಾಗಿದ್ದಾರೆ. ಈಗ ಕೈಕೊಟ್ಟು ಹೇಳಿ, ನೀವು ಯಾಜಕರಾಗಿದ್ದೀರಾ ಎಂಬುದಾಗಿ. ಆ ಗೌರವದಿಂದ ಹೇಳಬೇಕು, ಆ ಅಭಿಷೇಕದೊಂದಿಗೆ ಹೇಳಬೇಕಾಗಿದೆ. ಅವ್ರಿಗೆ ಗೊತ್ತಾಗಬೇಕು. ನಿಮ್ಮ ಕೈ ಹಿಡಿಯುವಾಗಲೇ ಆ ಅಭಿಷೇಕ ಅವರಲ್ಲಿಯೂ ಕೂಡ ಹೋಗಬೇಕಾಗಿದೆ. ಹಲ್ಲೆಲೂಯಾ. ದೇವರ ಅಭಿಷೇಕ ನಿಮ್ಮಲ್ಲಿ ಹರಡುವಂಥದ್ದಾಗಿದೆ. ದೇವರು ಕೊಟ್ಟಿರುವಂಥ ಅಭಿಷೇಕ ಸುಮ್ಮನೆ ಅಲ್ಲ, ದೇವರ ಸೇವೆಗಾಗಿ ಇರುವಂಥ ಅಭಿಷೇಕವಾಗಿದೆ ನಮ್ಮಲ್ಲಿ. ಯಾಜಕರಂತ ಹೇಳಿದರೆ ನಮಗೆಲ್ಲರಿಗೂ ನಮಗೆ ಇರುವಂಥ ಜವಾಬ್ದಾರಿಗಳಿದೆ. ಅದಕ್ಕಾಗಿ ಒಂದು ಮುಖ್ಯವಾದ ಒಂದು ವಾಕ್ಯ ಭಾಗವನ್ನು ಓದಿಕೊಳ್ಳುವ. 1 ಪೇತ್ರ 2ನೇ ಅಧ್ಯಾಯ 9ನೇ ವಾಕ್ಯ. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸಕ್ರಿಯ ಪ್ರಜೆಯೂ ಆಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೀವು ಎಷ್ಟು ಶ್ರೇಷ್ಠರು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನೀವು ದೇವರ ಆದುಕೊಂಡ ಜನಾಂಗ ಅಂತ ಹೇಳಿದರೆ ಚೋಸನ್ ಜನರೇಷನ್, ನೀವು ಆರಿಸಿಕೊಂಡವರು ಎಂಬುದಾಗಿ ಹೇಳ್ತಾ ಇದೆ. ಅದು ಮಾತ್ರವಲ್ಲ, ನೀವು ರಾಜವಂಶಸ್ಥರಾಗಿದ್ದೀರಿ ಎಂಬುದಾಗಿ. ಕಿಂಗ್ಸ್ ಇನ್ ಅ ಫ್ಯಾಮಿಲಿಗೆ ಸೇರಲ್ಪಟ್ಟವರು. ಯೇಸು ಸ್ವಾಮಿ ನಮ್ಮ ರಾಜಾದಿ ರಾಜನಾಗಿದ್ದಾನೆ. ಆತನ ಮಕ್ಕಳಂತ ಹೇಳಿದರೆ ವಿ ಆರ್ ಆಲ್ ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್. ರಾಜಕುಮಾರರು, ರಾಜಕುಮಾರಿಯರಾಗಿದ್ದೇವೆ. ರಾಜ್ಯ ವಂಶದ ಬಗ್ಗೆ ಹೇಳ್ತಾ ಇದೆ. ಮತ್ತು ಕೊನೆಯದಾಗಿ ಏನು ಹೇಳ್ತಾ ಇದೆ? ಯಾಜಕರಾಗಿದ್ದೇವೆ ಎಂಬುದಾಗಿ. ನೋಡಿ, ಅಲ್ಲಿ ಇವತ್ತು ನಾನು ಒಂದೇ ಭಾಗ ತಗೊಳ್ತಾ ಇದ್ದೇನೆ, ಯಾಜಕರ ಭಾಗ. ಯಾಕಂದರೆ ಅನೇಕ ಭಾಗಗಳಿದೆ. ಅಲ್ಲಿ ರಾಜವಂಶಸ್ಥರ ಬಗ್ಗೆ ಹೇಳ್ಬೋದು, ದೇವರಾದುಕೊಂಡ ಜನಾಂಗದ ಬಗ್ಗೆ ಹೇಳ್ಬೋದು, ಮೀಸಲಾದ ಜನವೂ ಕೂಡ, ದೇವರ ಸ್ವಕೀಯ ಪ್ರಜೆಯೂ ಕೂಡ ಆಗಿದ್ದೀರಿ ಎಂಬುದಾಗಿ. ಈ ಎಲ್ಲ ವಿಶೇಷತೆಗಳಿಗೆ ನಾನು ಇವತ್ತು ಪ್ರಸಂಗ ಮಾಡಲಿಕ್ಕೆ ಹೋದರೆ ನೀವು ಯಾರು ಇವತ್ತು ಮಧ್ಯಾಹ್ನ ಮನೆಗೆ ಹೋಗೋದಿಲ್ಲ. ಎಲ್ಲರೂ ಇವತ್ತು ಇಲ್ಲಿ ಇರಬೇಕು ಸಂಜೆ ತನಕ. ಅಷ್ಟು ದೊಡ್ಡ ಒಂದೇ ವಾಕ್ಯದಲ್ಲಿ ಪ್ರಸಂಗ ಇದೆ. ಆದರೆ ನಾನು ಒಂದೇ ಒಂದು ಮಾತ್ರ ತಗೊಳ್ತಾ ಇದ್ದೇನೆ, ನಾವು ಯಾಜಕರು ಎಂಬುದಾಗಿ. ಆ ಯಾಜಕತ್ವದ ಕಾರ್ಯಗಳನ್ನು ನಾನು ಒಂದು 3 ಭಾಗವಾಗಿ ಅದನ್ನು ಮಾಡಿ 3 ಯಾಜಕರ ಕಾರ್ಯಗಳು ಏನು ಎಂಬುದಾಗಿ ಬೇಗನೆ ನಾನು ಇವತ್ತು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಅದರಲ್ಲಿ ಪ್ರಕಟಣೆ 1ನೇ ಅಧ್ಯಾಯ 6ನೇ ವಾಕ್ಯ ಕೂಡ ನೋಡ್ಬೋದಾಗಿದೆ. ಪ್ರಕಟಣೆ 1ನೇ ಅಧ್ಯಾಯ, ರೆವಲೇಷನ್ ಚಾಪ್ಟರ್ 1 ವರ್ಸ್ 6. ಬೇಗ ಓದಿ. ರಾಜ್ಯವನ್ನು
ತನ್ನ ತಂದೆಯಾದ ದೇವರಿಗೆ ಹಾ. ಯಾಜಕರನ್ನಾಗಿಯೂ ಹಾ. ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿ ನೋಡಿ, ನಮ್ಮನ್ನು ಯಾಜಕರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ವಾಕ್ಯ ದೃಢಪಡಿಸ್ತಾ ಇದೆ. ವಿ ಆರ್ ದ ರಾಯಲ್ ಪ್ರೀಸ್ಟ್ಹುಡ್ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ನಾವು ಸಾಧಾರಣ ಜನರಲ್ಲ. ವಿ ಆರ್ ಸಮಥಿಂಗ್ ಇಂಪಾರ್ಟೆಂಟ್, ಸಮಥಿಂಗ್ ಪ್ರೆಷಸ್, ಸಪರೇಟೆಡ್, ಅನಾಯಿಂಟೆಡ್, ಅಪಾಯಿಂಟೆಡ್, ಎಲ್ಲವನ್ನು ನಾವು ಹೇಳ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅನಾಯಿಂಟೆಡ್ ಒನ್ಸ್, ಅಭಿಷಕ್ತರಾಗಿದ್ದೇವೆ, ಅಭಿಷಕ್ತೆಯರಾಗಿದ್ದೇವೆ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಗಾಡ್ ಹೂ ಹ್ಯಾಸ್ ಚೋಸನ್ ಅಸ್ ಆಸ್ ಪ್ರೀಸ್ಟ್. ನಮ್ಮನ್ನು ಯಾಜಕರನ್ನಾಗಿ ಆತನು ನೇಮಿಸಿದ್ದಾನೆ. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಾಕ್ಯ ನೋಡಿ. ರೆವಲೇಷನ್ 5:10. ಅವರು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದು. ನೋಡಿ, ದೇವರಾದುಕೊಂಡ ರಾಜ್ಯಕ್ಕಾಗಿ ನಮ್ಮನ್ನು ಯಾರಾಗಿ ಆರಿಸಿಕೊಂಡಿದ್ದಾರೆ? ಯಾಜಕರನ್ನಾಗಿ ಆರಿಸಿಕೊಂಡಿದ್ದಾರೆ. ವಾಕ್ಯ ಮತ್ತೆ 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 ನಾವು ಯಾರು ಎಂಬುದಾಗಿ ಹೇಳ್ತಾ ಇದೆ. ನಮಗೆ ಗೊತ್ತಿಲ್ಲ ನಾವು ಯಾಜಕರಂತ ಹೇಳಿ ಇರುವಾಗ ಅವರ ಕೆಲವು ಡ್ಯೂಟೀಸ್ ಇದೆ, ಅವರ ಕೆಲವು ಕಾರ್ಯಗಳಿದೆ, ಈ ಲೋಕದ ಪರವಾಗಿ ಪರಲೋಕದ ಪರವಾಗಿ. ಯಾಜಕರಂತ ಹೇಳಿದರೆ ನೀವು ಸಲ್ಲಿಸಬೇಕಾದಂಥ ಕೆಲವು ಸೇವೆಗಳಿದೆ. ಪರಲೋಕದ ಪ್ರತಿಯಾಗಿ ಸಲ್ಲಿಸಬೇಕಾದಂಥ ಸೇವೆಗಳು, ಇಹ ಲೋಕದಲ್ಲಿ ಸಲ್ಲಿಸಬೇಕಾದಂಥ ಸೇವೆಗಳಿದೆ. ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನನ್ನೊಟ್ಟಿಗಿದ್ದೀರಾ? ಎಸ್, ದೇವರಿಗೆ ಸ್ತೋತ್ರವಾಗಲಿ. ನಾನು ಬೇಗನೆ ಹೇಳಿ ಮುಗಿಸ್ತೇನೆ. ಯಾಕಂತ ಹೇಳಿದರೆ ಬಹಳ ವಿಶೇಷವಾದಂಥ ಕಾರ್ಯ. ಯಾಜಕರಂತ ಹೇಳಿದರೆ ಅವರ ಕೆಲವು ಡ್ಯೂಟೀಸ್ ನಮಗೆ ಗೊತ್ತಿರಬೇಕಾಗಿದೆ. ನಾನು ಪೊಲೀಸ್ ಅಂತ ಹೇಳಿದ ಮೇಲೆ ನನಗೆ ಪೊಲೀಸಿನ ಡ್ಯೂಟಿ ಗೊತ್ತಿಲ್ಲ, ನಾನು ಕಳ್ಳತನ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಪೊಲೀಸ್ ಅಂತ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ನಮಗೆ ಇರುವಂಥ ಪೊಸಿಷನ್ನಲ್ಲಿ ನಮಗೆ ಗೊತ್ತಿರಬೇಕಾದಂಥ ಕೆಲವು ಕರ್ತವ್ಯಗಳಿದೆ. ಆ ಕರ್ತವ್ಯಗಳನ್ನು ನಾವು ನೆರವೇರಿಸುವುದಾದರೆ ಮಾತ್ರ ನಾವು ಯಾಜಕರಾಗಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಆರಿಸಿಕೊಂಡಂಥ ಯಾಜಕರು ಸುಮ್ಮನೆ ಈ ಲೋಕದಲ್ಲಿ ಹೇಗೆ ಬೇಕಾದರೂ ಜೀವಿಸಲಿಕ್ಕೆ ವ್ಯವಸ್ಥೆ ಇಲ್ಲ. ಇವತ್ತು ನಾನು ಹೇಳ್ತಾ ಇರುವುದು ಯಾಜಕರ ಸೇವೆಯಾಗಿದೆ. ದ ಸರ್ವಿಸ್ ದ ಪ್ರೀಸ್ಟ್ ಹ್ಯಾವ್ ಟು ಡೂ ಟುವರ್ಡ್ಸ್ ಗಾಡ್ ಆ್ಯಂಡ್ ಮ್ಯಾನ್. ನಾವು ಮಾಡಬೇಕಾದಂಥ ಸೇವೆ ದೇವರ ಪ್ರತಿ ಇದೆ, ಮನುಷ್ಯರ ಪ್ರತಿ ಇದೆ. ಯಾಜಕರಂತ ಹೇಳಿದರೆ ನಾವು ಯಜ್ಞಪೀಠದ ಹತ್ತಿರ ಇದ್ದುಕೊಂಡು ಅಲ್ಲಿ ದೇವರಿಗಾಗಿ ಸಲ್ಲಿಸುವಂಥ ಕೆಲವು ಯಾಗಗಳಿದೆ, ಅದರೊಟ್ಟಿಗೆ ಮನುಷ್ಯರಿಗಾಗಿ ಮಾಡುವಂಥ ಕೆಲವು ಸೇವೆಗಳಿದೆ. ಹಲ್ಲೆಲೂಯಾ. ಯಾಜಕರಂತ ಹೇಳಿದರೆ ಬಹಳ ಶ್ರೇಷ್ಠ ಪದವಿಯುಳ್ಳವರಾಗಿದ್ದೇವೆ. ವಿ ಆರ್ ದ ಹೈಯೆಸ್ಟ್ ಬ್ಲೆಸ್ಸಡ್ ಪೀಪಲ್ ಆಫ್ ದಿಸ್ ವರ್ಲ್ಡ್. ಈ ಯಾಜಕರಾಗಿ ಹೊರಗೆ ಇರುವಂಥ ಕೋಟ್ಯಾಧೀಶರನ್ನು ದೇವರು ಆರಿಸಿಕೊಳ್ಳಿಲ್ಲ. ಹೊರಗೆ ಇರುವಂಥ ಬಹಳ ದೊಡ್ಡ ದೊಡ್ಡ ವಿದ್ಯಾವಂತರನ್ನು ದೇವರು ಆರಿಸಿಕೊಳ್ಳಿಲ್ಲ. ಇವತ್ತು ನನ್ನಂಥ ನಿಮ್ಮಂಥ ಸಾಧಾರಣ ಜನರು, ಈ ಲೋಕಕ್ಕೂ ಬೇಡವಾದವರು, ಕುಟುಂಬಕ್ಕೂ ಬೇಡವಾದವರನ್ನು ದೇವರ ಆರಿಸಿ ಆತನ ಕಾರ್ಯಕ್ಕಾಗಿ, ಮನುಷ್ಯರ ಸೇವೆಗಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಸಂತೋಷ ಇದೆಯಾ? ನೀವು ಯಾಜಕರಂದು ಹೇಳಲಿಕ್ಕಾಗಿ ಹೆಮ್ಮೆ ಇದೆಯಾ ನಿಮಗೆ? ಎಸ್, ವಿ ಆರ್ ಬಿನ್ ಚೋಸನ್ ಬೈ ಗಾಡ್, ವಿ ಆರ್ ಬಿನ್ ಸಪರೇಟೆಡ್ ಬೈ ಗಾಡ್, ವಿ ಆರ್ ಬಿನ್ ಅನಾಯಿಂಟೆಡ್ ಬೈ ಗಾಡ್. ಇದು ನಮ್ಮ ಸೌಭಾಗ್ಯವಾಗಿದೆ. ಇದು ಹೊರಗಿರುವಂಥ ಜನರಿಗೆ ಲಭಿಸದೇ ಇರುವಂಥ ಸೌಭಾಗ್ಯವಾಗಿದೆ. ನನಗೂ ಮತ್ತು ನಿಮಗೆ ಈ ಸೌಭಾಗ್ಯ ಇವತ್ತು ಲಭಿಸಿದೆ. ಪ್ರಿಯ ದೇವಜನರೇ, ಮೊದಲನೇ ಕಾರ್ಯ ಮಿನಿಸ್ಟ್ರಿ ಟು ದ ಲಾರ್ಡ್. ಕರ್ತನಿಗಾಗಿರುವಂಥ ಸೇವೆಯ ಬಗ್ಗೆ ಮೊದಲು ಆರಂಭ ಮಾಡ್ತೇನೆ. ನಾವು ಯಾಜಕರಾಗಿರುವಾಗ ಕರ್ತನ ಪ್ರತಿ ಇರುವಂಥ ನಮ್ಮ ಸೇವೆ, ಮಿನಿಸ್ಟ್ರಿ ಟು ದ ಲಾರ್ಡ್, ಕರ್ತನಿಗಾಗಿ ಇರುವಂಥ ಸೇವೆಯ ಬಗ್ಗೆ ಕೆಲವು ಕಾರ್ಯಗಳನ್ನು ನಾನು ಬೇಗನೆ ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ, ನಾವು ಯಾಜಕರಾಗಿರುವಾಗ ನಮಗೆ ಮೇನಾಗಿ ಇರುವಂಥ ದೇವರ ಪ್ರತಿ ಇರುವಂಥ ಕಾರ್ಯಗಳಂತ ಹೇಳಿದರೆ, ಮೊದಲನೇ ಕಾರ್ಯ ಪ್ರಾರ್ಥನೆ, ಪ್ರೇಯರ್. ಆತನಿಗೆ ಪ್ರಾರ್ಥನೆ ಸಲ್ಲಿಸಬೇಕಾಗಿದೆ. ಎರಡನೇದಾಗಿ ಆತನಿಗೆ ಸ್ತುತಿಸಬೇಕಾಗಿದೆ, ಪ್ರೈಸ್. ಮೂರನೇದಾಗಿ ಥ್ಯಾಂಕ್ಸ್ ಗಿವಿಂಗ್, ಕೃತಜ್ಞತಾ ಸ್ತುತಿ ಉಳ್ಳವರಾಗಬೇಕಾಗಿದೆ, ಕೃತಜ್ಞತೆ ಸಲ್ಲಿಸುವವರಾಗಬೇಕಾಗಿದೆ. ನಾಲ್ಕನೇದಾಗಿ ಆರಾಧನೆಯಾಗಿದೆ.
ದೇವರಿಗೆ ನಾವು ಮಾಡಬೇಕಾದಂಥ ಯಾಜಕರು ಮಾಡಬೇಕಾದಂಥ ಕಾರ್ಯ ಆರಾಧನೆಯಾಗಿದೆ. ಮೊದಲನೇದೇನು? ಪ್ರಾರ್ಥನೆ, ಪ್ರೇಯರ್. ಎರಡನೇದೇನು? ಸ್ತುತಿ, ಪ್ರೈಸ್. ಮೂರನೇದೇನು? ಕೃತಜ್ಞತೆ, ಥ್ಯಾಂಕ್ಸ್ ಗಿವಿಂಗ್. ನಾಲ್ಕನೇದೇನು? ವರ್ಷಿಪ್, ಆರಾಧನೆ. ನಾವು ಯಾಜಕರಾದವರು ದೇವರ ಪ್ರತಿ ಸಲ್ಲಿಸಬೇಕಾದಂಥ ಈ 4 ಕಾರ್ಯಗಳು ಬಹಳ ಪ್ರಮುಖವಾದದ್ದಾಗಿದೆ. ಇದರಲ್ಲಿ ಒಂದನ್ನು ಕೂಡ ನಾವು ಅಲಕ್ಷ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಬಹಳ ಆರಾಧನೆ ಮಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಳಿ, ಪ್ರಾರ್ಥನೆ ಮಾಡ್ತಾ ಇಲ್ಲ ಆದರೆ ಪ್ರಯೋಜನ ಇಲ್ಲ. ನೀವು ಎಲ್ಲವನ್ನು ಹೊಂದಿಕೊಂಡಿದ್ದೀರಾ, ಕೃತಜ್ಞತೆ ದೇವರಿಗೆ ಹೇಳ್ತಾ ಇಲ್ಲ ಅಂದರೆ ಪ್ರಯೋಜನ ಇಲ್ಲ. ಪ್ರಿಯ ದೇವಜನರೇ, ಎಲ್ಲವನ್ನು ಮಾಡ್ತಾ ಇದ್ದೇವೆ, ದೇವರನ್ನು ಸ್ತುತಿಸ್ತಾ ಇಲ್ಲ, ಪ್ರಯೋಜನ ಇಲ್ಲ. ಈ 4 ಕಾರ್ಯಗಳು ದೇವರ ಯಜ್ಞಪೀಠದ ಕಡೆಗೆ ಸಲ್ಲಿಸಲ್ಪಡಬೇಕಾಗಿದೆ. ನೀವು ದೇವರ ಸಾನ್ನಿಧ್ಯದಲ್ಲಿ ಬರುವಾಗ ಯು ಶುಡ್ ಬಿ ಪ್ರಿಪೇರ್ ಟು ಪ್ರೇ, worship. You should be prepared to give thanksgiving, praise. Everything should go hand in hand. ಎಲ್ಲವೂ ಸೇರಿಕೊಂಡೇ ದೇವರನ್ನು ಯಾಜಕರು ಸ್ತುತಿಸುವಂತಾಗಬೇಕು, ಆರಾಧಿಸುವಂತಾಗಬೇಕು, ಪ್ರಾರ್ಥಿಸುವಂತಾಗಬೇಕು, ಕೃತಜ್ಞತೆ ಸಲ್ಲಿಸುವವರಾಗಬೇಕಾಗಿದೆ. ದೆನ್ ಎವ್ರಿಥಿಂಗ್ ಬಿಕಮ್ಸ್ ಬ್ಲೆಸ್ಸಿಂಗ್ ಇನ್ ಯುವರ್ ಲೈಫ್. ಇದೆಲ್ಲ ಸೇರುವಾಗ ಇಟ್ ಬಿಕಮ್ಸ್ ಅ ಫೆಲೋಶಿಪ್ ವಿತ್ ಗಾಡ್. ಈ 4 ಕಾರ್ಯಗಳು ಸೇರುವಾಗ ಪ್ರಾರ್ಥನೆ, ಸ್ತುತಿ, ನಿಮ್ಮ ಆರಾಧನೆ ಹಾಗೂ ಕೃತಜ್ಞತಾ ಸ್ತುತಿ, ಇದು 4 ಕಾರ್ಯಗಳು ಸೇರುವಾಗ ಇಟ್ ಟರ್ನ್ಸ್ ಇನ್ ಟು ಅ ಫೆಲೋಶಿಪ್ ವಿತ್ ಗಾಡ್. ದೇವರೊಂದಿಗೆ ಒಂದು ಅನ್ಯೋನ್ಯತೆ. ಈ 4 ಕಾರ್ಯಗಳು ನಿಮ್ಮನ್ನು ಅನ್ಯೋನ್ಯತೆಗೆ ನಡೆಸ್ತಾ ಇದೆ. ಯಾಜಕರಾದವರು ದಿನನಿತ್ಯವೂ ದೇವರ ಸಾನ್ನಿಧ್ಯದಲ್ಲಿ ನಾವು ಆ ಅನ್ಯೋನ್ಯತೆ ಪಾಲಿಸುವವರಾಗಬೇಕಾಗಿದೆ. ಯು ಶುಡ್ ನಾಟ್ ಮಿಸ್ ಒನ್ ಡೇ ದ ಫೆಲೋಶಿಪ್ ಆಫ್ ಗಾಡ್. ದೇವರ ಅನ್ಯೋನ್ಯತೆ ಒಂದು ದಿವಸ ನಾವು ಕಳೆದುಕೊಳ್ಳಬಾರದಾಗಿದೆ, ಒಂದು ದಿವಸ ನಾವು ತಪ್ಪಿಸಬಾರದಾಗಿದೆ. ವಿ ಶುಡ್ ಬಿ ಇನ್ ಫೆಲೋಶಿಪ್ ವೆನ್ ವಿ ಆರ್ ಆಸ್ ಪ್ರೀಸ್ ಫಾರ್ ದ ಗ್ಲೋರಿ ಆಫ್ ಗಾಡ್. ದೇವರ ಸೇವೆಗಾಗಿ ಯಾಜಕರಾಗಿ ನಾವು ಆರಿಸಲ್ಪಟ್ಟಿರುವಾಗ ದೇವರಿಗೆ ಸಲ್ಲಿಸಬೇಕಾದ ಸೇವೆಯಲ್ಲಿ ನಾವು ಎಲ್ಲದಕ್ಕಿಂತ ಪ್ರಮುಖವಾಗಿ ಈ 4 ಕಾರ್ಯಗಳನ್ನು ಸಲ್ಲಿಸುವಾಗ ವಿ ಆರ್ ಹ್ಯಾವಿಂಗ್ ಅ ಫೆಲೋಶಿಪ್ ವಿತ್ ಗಾಡ್. ಹಲ್ಲೆಲೂಯಾ. ನಿಮ್ಮ ಫೆಲೋಶಿಪ್ ಕಂಪ್ಲೀಟ್ ಆಗೋದು ಈ 4 ಕಾರ್ಯಗಳು ದೇವರ ಸಾನ್ನಿಧ್ಯದಲ್ಲಿ ಸಮರ್ಪಿಸುವಾಗ. ಆ 4 ಕಾರ್ಯಗಳು ಬೇರೆ ಬೇರೆಯಾಗಿ ಹೇಳಲಿಕ್ಕೆ ಹೋದರೆ ಇವತ್ತಿನ ದಿನ ಸಾಕಾಗೋದಿಲ್ಲ. ಪ್ರಾರ್ಥನೆಯ ಬಗ್ಗೆ, ಸ್ತುತಿಯ ಬಗ್ಗೆ, ಕೃತಜ್ಞತೆಯ ಬಗ್ಗೆ, ಆರಾಧನೆಯ ಬಗ್ಗೆ ದೊಡ್ಡ ಟಾಪಿಕ್ ಇದೆ. ಆದರೆ ಅದರ ಒಳಗೆ ನಾನು ಹೋಗೋದಿಲ್ಲ. ನೀವೆಲ್ಲರೂ ಪ್ರಾರ್ಥಿಸುವವರು, ನೀವೆಲ್ಲರೂ ಆರಾಧಿಸುವವರು, ನೀವೆಲ್ಲರೂ ದಿನನಿತ್ಯ ಕೃತಜ್ಞತೆ ಸಲ್ಲಿಸುವವರು, ದೇವರನ್ನು ಸ್ತುತಿಸುವವರಾಗಿದ್ದೀರಾ. ಆದ್ದರಿಂದ ಡೀಟೇಲ್ ಆಗಿ ನಾನು ಒಳಗಡೆಗೆ ಹೋಗೋದಿಲ್ಲ. ಕೇವಲ ಇದೆಲ್ಲ ಸೇರುವಾಗ ದೇವರ ಸಾನ್ನಿಧ್ಯದಲ್ಲಿ ನಮ್ಮ ಅನ್ಯೋನ್ಯತೆ ದೃಢವಾಗುವಂಥದ್ದು, ಇನ್ನೂ ದೇವರಲ್ಲಿ ಆಳವಾಗುವಂಥದ್ದಾಗಿದೆ. ಹಲ್ಲೆಲೂಯಾ. ಸಂತೋಷ ಇದೆಯಾ? ದೇವರ ಪ್ರತಿ ನೀವು ಸೇವೆ ಸಲ್ಲಿಸ್ತಾ ಇರುವುದಕ್ಕಾಗಿ. ಎಸ್, ಆ ಅನ್ಯೋನ್ಯತೆ ದೇವರ ಸಂಗಡ, ತಂದೆಯ ಸಂಗಡ ಎಲ್ಲದಕ್ಕಿಂತ ಅಮೂಲ್ಯವಾದದ್ದು ಒಬ್ಬ ಯಾಜಕನ ಹಾಗೂ ಯಾಜಕಳ ಜೀವಿತದಲ್ಲಿ. ಎಲ್ಲದಕ್ಕಿಂತ ಶ್ರೇಷ್ಠವಾದಂಥ ಕಾರ್ಯ ನಾವು ಸಲ್ಲಿಸುವಂಥ ಸೇವೆ ದೇವರ ಪ್ರತಿ ಈ 4 ಕಾರ್ಯಗಳಾಗಿದೆ. ಪ್ರಿಯ ದೇವಜನರೇ, ಫರಿಸಿಯರು ಯೇಸುವನ್ನು ಸಿಕ್ಕಿಸಿ ಹಾಕಲಿಕ್ಕಾಗಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ ಅದರ 37 ಹಾಗೂ 38ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 22 ವರ್ಸ್ 37 and 38. ನಿನ್ನ ದೇವರಾಗಿರುವ ಎಲ್ಲದಕ್ಕಿಂತ ದೊಡ್ಡ ಆಜ್ಞೆ ಯಾವುದು ಎಂಬುದಾಗಿ ಅವರು ಕೇಳ್ತಾ ಇದ್ದಾರೆ. ಅಲ್ಲಿ ಯೇಸುವನ್ನು ಸಿಕ್ಕಿಸಿ ಹಾಕಲಿಕ್ಕಾಗಿ, ಮಾತಿನಲ್ಲಿ ಸಿಕ್ಕಿಸಿ ಹಾಕಲಿಕ್ಕಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ಆಗಿದೆ. ಅಲ್ಲಿ ಯೇಸು ಸ್ವಾಮಿ ಎಷ್ಟು ಸುಂದರವಾಗಿ ಉತ್ತರ ಕೊಡ್ತಾ ಇದ್ದಾನೆ ನೋಡಿ. ಮ್ಯಾಥ್ಯೂ 22 ಅದರ 37 ಹಾಗೂ 38ನೇ ವಾಕ್ಯ. ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು. ನೋಡಿ, ಅಲ್ಲಿ ಮುಖ್ಯವಾದ ಆಜ್ಞೆ ಏನೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಏನಾಗಿದೆ, ಆಜ್ಞೆ ಆಗಿದೆ. ಯೇಸು ಸ್ವಾಮಿ ಅಲ್ಲಿ ಅವರಿಗೆ ಹೇಳ್ತಾ ಇರುವಂಥ ಮಾತಾಗಿದೆ. ಮುಂದೆ ಓದಿ. ಮತ್ತು ಮೊದಲನೆಯದು ಇದಕ್ಕೆ ಸಮನಾದ ಎರಡನೇ ಆಜ್ಞೆ. ಸಾಕು.
ಎರಡನೇ ಆಜ್ಞೆ ಇಲ್ಲ ಅಂಥೇಳಿ ಅದು ಮುಂದೆ ಹೇಳ್ತಾ ಇದೆ. ನೀವು ಮನೆಗೆ ಹೋದ್ಮೇಲೆ ಅದನ್ನೆಲ್ಲ ಓದಬಹುದಾಗಿದೆ. ಅಲ್ಲಿ ಶ್ರೇಷ್ಠವಾದ ಕಾರ್ಯ ಅಂತ ಹೇಳಿದರೆ ದೇವರೊಂದಿಗೆ ಅನ್ಯೋನ್ಯತೆ ಪಾಲಿಸುವಂಥ ಕಾರ್ಯದ ಬಗ್ಗೆ ಹೇಳ್ತಾ ಇದೆ. ದೇವರನ್ನು ಆರಾಧಿಸುವ ಬಗ್ಗೆ ಹೇಳ್ತಾ ಇದೆ. ಪೂರ್ಣ ಎಂಬುದಾಗಿ ಬರೆದಂಥ ಪದ 3 ಸಲ ಅಲ್ಲಿ ಬರೆಯಲ್ಪಟ್ಟಿದೆ. ಪೂರ್ಣ 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 ಎಂಬುದಾಗಿ. ಪೂರ್ಣ ಎಂಬುದಾಗಿ ಹೇಳುವಾಗ ಅರ್ಧ ಅಲ್ಲ, ಮುಕ್ಕಾಲಲ್ಲ, ಕಾಲು ಭಾಗ ಅಲ್ಲ. ಪೂರ್ಣ ಅಂತ ಹೇಳುವಾಗ ಇಟ್ ಈಸ್ ದ ಕಂಪ್ಲೀಟ್ನೆಸ್ ಆಫ್ 100%. 100% ದೇವರನ್ನು ನೀವು ಏನು ಮಾಡಬೇಕಾಗಿದೆ? ಆರಾಧಿಸಬೇಕಾಗಿದೆ. ನಿಮ್ಮ ಮನಸ್ಸಿನಿಂದ, ನಿಮ್ಮ ಹೃದಯದಿಂದ, ಆತ್ಮ ಪ್ರಾಣದಿಂದ, ಬುದ್ಧಿಯಿಂದ, ನಿಮ್ಮಿಂದ ಏನೇನು ಸಾಧ್ಯವಾಗ್ತದೋ ಯಾಜಕರಾದ ನೀವು ದೇವರನ್ನು ಆರಾಧಿಸುವಾಗ ಅರ್ಧ ಮುರ್ಧ ಅಲ್ಲ, 99% ದೇವರು ಒಪ್ಪುವುದಿಲ್ಲ. 100% ದೇವರಿಗೆ ಕೊಡಬೇಕಾದದ್ದನ್ನು, ಆರಾಧನೆ, ಅನ್ಯೋನ್ಯತೆ ನೀವು ಕೊಡಲೇಬೇಕಾಗಿದೆ. ಹಲ್ಲೆಲೂಯಾ. ಅರ್ಧ ಮುರ್ಧ ಮಾಡೋದಂತ ಹೇಳಿದ್ರೆ ಏನು ಗೊತ್ತಾ? ಅರ್ಧ ಇಲ್ಲಿ ಚಪ್ಪಾಳಿ ತಡ್ತಾ ಇರ್ತೇವೆ, ಮನಸ್ಸು ಎಲ್ಲಿಯೋ ಇದೆ. ಮನಸ್ಸು ಮಾರ್ಕೆಟ್ನಲ್ಲಿ ಶಾಪಿಂಗ್ ಮಾಡ್ತಾ ಇದೆ. ಮಧ್ಯಾಹ್ನ ನಾನು ಇಲ್ಲಿಂದ 12ವರೆಗೆ ಹೊರಗೆ ಬಿದ್ದು ಕೂಡಲೇ ಏನೇನು ಮಾರ್ಕೆಟ್ ಮಾಡಬೇಕಾಗಿದೆ, ಎಲ್ಲಿಂದ ಏನೇನು ತೊಗೊಂಡು ಹೋಗಬೇಕಾಗಿದೆ ಎಲ್ಲ ಲೆಕ್ಕಾಚಾರ ನಾವು ಇಲ್ಲಿ ಕೂತ್ಕೊಂಡೇ ಒಂದು ಹಾಡು ಹಾಡುವಾಗ ಎಲ್ಲ ಮಾಡಿರ್ತೇವೆ. ಅದರ ಅರ್ಥ ಏನು? ಅರ್ಧ ಮಾತ್ರ ಅನ್ಯೋನ್ಯತೆ ದೇವರ ಕಡೆಗೆ ಸಮರ್ಪಿಸಲ್ಪಟ್ಟಿತ್ತು. ನಿಮ್ಮ ಯಾಗ ಪೂರ್ಣವಾಗಲಿಲ್ಲ ಎಂಬುದಾಗಿ ಅರ್ಥ. ಅಲ್ಲಿ ಅದಕ್ಕಾಗಿ ಹೇಳಿರೋದು, ನಿಮ್ಮ ಹೃದಯ ಪೂರ್ಣ, ನಿಮ್ಮ ಮನಸ್ಸು ಪೂರ್ಣ, ನಿಮ್ಮ ಬುದ್ಧಿ ಪೂರ್ಣ. ಎಲ್ಲದಕ್ಕೂ ಒಂದು ಪೂರ್ಣತೆ ಇದೆ, ಕಂಪ್ಲೀಟ್ನೆಸ್ ಇದೆ. ನಾವು ಯಾಗಕ್ಕಾಗಿ ಬರುವಾಗ, ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆಗಾಗಿ ಬರುವಾಗ ನಾವು ಎಲ್ಲವನ್ನು ಆತನಿಗೆ ಸಮರ್ಪಿಸಬೇಕಾಗಿದೆ. ಯಾಕಂದರೆ ನಮ್ಮ ಹೃದಯ ಬಹಳ ಆಲೋಚನೆ ಮಾಡುವಂಥದ್ದು. ನಮ್ಮ ಮನಸ್ಸು ಒಂದು ಕಡೆ ಹಿಡಿದರೆ ನಿಲ್ಲುವಂಥದ್ದಲ್ಲ. ನಮ್ಮ ಬುದ್ಧಿ ಎಲ್ಲ ಕುತಂತ್ರಗಳು ತುಂಬಿದಂಥ ಬುದ್ಧಿ. ಅದಕ್ಕೆ ದೇವರ ಸಾನ್ನಿಧ್ಯದಲ್ಲಿ ಯಾಗವನ್ನು ಸಮರ್ಪಿಸಲಿಕ್ಕೆ ನೀವು ಬಂದರೆ ನಿಮ್ಮ ಅನ್ಯೋನ್ಯತೆ ದೇವರ ಸಂಗಡ ಹೇಗಿರಬೇಕು? 100%. ನಾನು ಅದಕ್ಕೆ ಇಲ್ಲಿ ಆರಾಧನೆ ಮಾಡ್ತಾ ಇರುವಾಗ, ಕೊನೆ ಹಾಡು ಹಾಡುವಾಗ ನಾನು ಅದೇ ಹೇಳ್ತಾ ಇದ್ದೆ, ದೇವರ ಮುಖವನ್ನು ಸ್ವಲ್ಪ ಸಮಯ ಬಯಸುವ. ನಿಮ್ಮ ಯಾರ ಲಕ್ಷ್ಯ ಆಚೆ ಈಚೆ ಆಗಬೇಡಿ. ಯಾಕಂತ ಹೇಳಿದರೆ ಆರಾಧನೆ ಮಾಡುವಾಗ ಒಂದು ಕ್ಷಣ ಕಣ್ಣು ತೆಗೆದರೆ ಸಾಕು, ಅಲ್ಲಿ ಪ್ರಮೀಳ ಏನು ಮಾಡ್ತಾ ಇದ್ದಾಳೆ, ಅಲ್ಲಿ ಆಮೇಲೆ ಆ ಸಿಸ್ಟರ್ ಏನು ಮಾಡ್ತಾ ಇದ್ದಾರೆ, ಈ ಬ್ರದರ್ ಏನು ಮಾಡ್ತಾ ಇದ್ದಾರೆ, ಅವರು ಏನೋ ಮಾಡಿ ನೋಡ್ತಾ ಇರೋದು ನೋಡಿ ನೀವು ಡಿಸ್ಟರ್ಬ್ ಆಗ್ತೀರಾ. ಆಗ ನಿಮ್ಮ ಪೂರ್ಣತೆ ಏನಾಯಿತು? ಅಲ್ಲಿ ಕಟ್ಟಾಯಿತು. ಪೂರ್ಣ ಹೃದಯದಿಂದ ಆರಾಧಿಸ್ಲಿಕ್ಕೆ ಆಗಲಿಲ್ಲ. ಕಣ್ಣು ಮುಚ್ಚಿದರೆ ಏನಾಗ್ತದೆ? ಏನು ಕಂಡು ಬರೋದಿಲ್ಲ. ದೇವರ ದೃಷ್ಟಿ ದೇವರ ಮೇಲೆ ನಿಮ್ಮ ಕಣ್ಣುಗಳು ಹೋಗ್ತದೆ. ಯಾವಾಗ ನೀವು ಕಣ್ಣುಗಳನ್ನು ಮುಚ್ಚುತ್ತೀರೋ ನಿಮ್ಮ ಮನಸ್ಸು, ನಿಮ್ಮ ಹೃದಯ, ನಿಮ್ಮ ಬುದ್ಧಿ ದೇವರ ಕಡೆಗೆ ಎತ್ತಲ್ಪಡ್ತದೆ. ದ್ಯಾಟ್ ಈಸ್ ದ ಈಸಿಯೆಸ್ಟ್ ಫಾರ್ಮ್ ಟು ಗಿವ್ ಅವರ್ ಕಂಪ್ಲೀಟ್ ಟು ಗಾಡ್. ಕಣ್ಣು ಮುಚ್ಚಿ ನಾವು ಅದಕ್ಕಾಗಿ ದೇವರನ್ನು ಆರಾಧಿಸುವುದು. ಸ್ವಲ್ಪ ಸಮಯ ನಮ್ಮ ಪೂರ್ಣ ಮನಸ್ಸನ್ನೇ, ಹೃದಯವನ್ನೇ ದೇವರ ಕಡೆಗೆ ಕೇಂದ್ರೀಕರಿಸುವುದಾಗಿದೆ. ದ್ಯಾಟ್ ಈಸ್ ದ ಸರ್ವಿಸ್ ವಿ ಕ್ಯಾನ್ ಗಿವ್ ಟು ದ ಲಾರ್ಡ್. ದೇವರಿಗೆ ನಾವು ಯಾಜಕರಾಗಿ ಮಾಡಲಿಕ್ಕೆ ಆಗುವಂಥ ಸೇವೆ ಆಗಿದೆ. ಪ್ರಿಯ ದೇವ ಜನರೇ, ಆದುದರಿಂದ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಜೇಮ್ಸ್ ಚಾಪ್ಟರ್ 4 ವರ್ಸ್ 8. ಬೇಗ. ಜೇಮ್ಸ್ ಚಾಪ್ಟರ್ 4 ವರ್ಸ್ 8. ದೇವರ ಸಮೀಪಕ್ಕೆ ಬನ್ನಿರಿ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ವಾವ್, ದ್ಯಾಟ್ ಈಸ್ ಸಮಥಿಂಗ್ ಬ್ಯೂಟಿಫುಲ್. ಇಲ್ಲಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ನೀವು ಪ್ರಾರ್ಥನೆಗಾಗಿ ಬಂದಾಗ, ಆರಾಧನೆಗಾಗಿ ಬಂದಾಗ, ಸ್ತುತಿಸಲಿಕ್ಕಾಗಿ ಬಂದಾಗ, ಕೃತಜ್ಞತೆ ಸಲ್ಲಿಸಲಿಕ್ಕಾಗಿ ದೇವರ ಕಡೆಗೆ ಬಂದಾಗ ದೇವರೇನು ಮಾಡ್ತಾನೆ? ದೇವರು ನಿಮ್ಮ ಕಡೆಗೆ ಬರ್ತಾನೆ. ವಾವ್, ಇಟ್ ಈಸ್ ನಾಟ್ ಒನ್ ವೇ, ಇಟ್ ಈಸ್ 2 ವೇ. ನೀವು ದೇವರ ಕಡೆಗೆ ಹೋಗುವಾಗ ದೇವರು ನಿಮ್ಮ ಕಡೆಗೆ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ದ್ಯಾಟ್ ಈಸ್ ಸೋ ಬ್ಯೂಟಿಫುಲ್. ನಮ್ಮ ಕಡೆಗೆ ದೇವರು ಬರ್ತಾ ಇದ್ದಾನಂತ ಕೇಳುವಾಗಲೇ, ಇವತ್ತು ಎಷ್ಟೋ ದೇವರುಗಳಿದ್ದಾರೆ ಈ ಲೋಕದಲ್ಲಿ, ಎಲ್ಲರೂ ಹೋಗ್ತಾ ಇದ್ದಾರೆ. ಆದರೆ ದೇವರು ಅವರ ಕಡೆಗೆ ಬರ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ. ಆದರೆ ಯೇಸು ಸ್ವಾಮಿಯ ಕಡೆಗೆ ಬಂದವರೇ ಎಲ್ಲರ ಕಡೆಗೆ ಆತನು ಕೂಡ ಬಂದವನಾಗಿದ್ದಾನೆ. ಇದು ದೇವರ ವಾಕ್ಯ ಹೇಳ್ತಾ ಇದೆ. ಇದು ಆತನ ವಾಗ್ದಾನವಾಗಿದೆ. ನೀವು ದೇವರ ಸಮೀಪಕ್ಕೆ ಬರುವಾಗ ದೇವರು ನಿಮ್ಮ ಸಮೀಪಕ್ಕೆ ಬರ್ತಾನೆ ಎಂಬುದಾಗಿ. ನೀವು ಯಾವ ವಿಷಯದೊಂದಿಗೆ ಯಾಜಕರಾಗಿ ಆತನ ಸಮೀಪಕ್ಕೆ, ಯಜ್ಞ ಪೀಠದ ಕಡೆಗೆ ಬಂದಿದ್ದೀರೋ
ಆತನು ಕೂಡ ಆ ವಿಷಯದ ಸಂಗಡ ಇಳಿದು ನಿಮ್ಮ ಜೀವಿತದಲ್ಲಿ ಬರುವವನಾಗಿದ್ದಾನೆ. ಆತ್ಮಿಕ ಜೀವಿತಕ್ಕಾಗಿ ನೀವು ಆತನ ಕಡೆಗೆ ಬಂದಿದ್ದೀರೋ, ಅಥವಾ ಶಾರೀರಿಕ ಸೌಖ್ಯಕ್ಕಾಗಿ ಆತನ ಕಡೆಗೆ ಬಂದಿದ್ದೀರೋ, ಅಥವಾ ಕುಟುಂಬದ ಒಂದು ಸಮಸ್ಯೆಕ್ಕಾಗಿ ನೀವು ಆತನ ಕಡೆಗೆ ಬಂದಿದ್ದೀರೋ, ಅಥವಾ ಆರ್ಥಿಕ ಒಂದು ಸಮಸ್ಯೆಕ್ಕಾಗಿ ನೀವು ಆತನ ಕಡೆಗೆ ಬಂದಿದ್ದೀರೋ, ಆತನು ನಿಮ್ಮ ಆ ವಿಷಯದ ಕಡೆಗೆ ಆತನು ಕೂಡ ಸ್ಪಂದಿಸುವವನಾಗಿದ್ದಾನೆ. ಯಾಕೆ? ನೀವು ಪೂರ್ಣ ಮನಸ್ಸಿನೊಂದಿಗೆ, ಪೂರ್ಣ ಹೃದಯದೊಂದಿಗೆ, ಪೂರ್ಣ ಬುದ್ಧಿಯಿಂದ ಆತನ ಕಡೆಗೆ ಬಂದಿದ್ದೀರಾ. ನಿಮ್ಮ ಪೂರ್ಣತೆ ಯಾವಾಗ 100% ನೀವು ಆತನ ಕಡೆಗೆ ಬರ್ತೀರೋ, ಆತನು ಕೂಡ 100% ನಿಮ್ಮ ಕಡೆಗೆ ಬರುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಆತನ ಕಡೆಗೆ ಬಂದವರು ಯಾರನ್ನು ಆತನ ಕೈ ಬಿಟ್ಟಿಲ್ಲ. ಆತನ ಅನುಗ್ರಹಿಸಿದ ದೇವರಾಗಿದ್ದಾನೆ. ಪ್ರಿಯ ದೇವಜನರೇ, ಯೋಹಾನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 23 ಹಾಗೂ 24ನೇ ವಾಕ್ಯ. ಜಾನ್ ಚಾಪ್ಟರ್ 4 ವರ್ಸ್ 23 and 24. ಬೇಗ ಮೈಕ್. ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ನೋಡಿ, ಇಲ್ಲಿ ಸತ್ಯದ ರೀತಿಯಲ್ಲಿ, ಇನ್ನೊಂದ್ಸಲ ಓದಿ. ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ, ಆತ್ಮಿಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ. ತಂದೆಯನ್ನು ಆರಾಧಿಸುವಂತ ಕಾಲ ಬರುತ್ತಿದೆ. ಅದು ಈಗಲೇ ಬಂದಿದೆ. ಅದು ಈಗಲೇ ನಾವು ಜೀವಂತವಾಗಿ ಇರುವಾಗಲೇ ಏನಾಗಿದೆ? ಅದು ಬಂದಿದೆ. ವಾವ್, ಹಲ್ಲೆಲೂಯಾ. ನೋಡಿ, ತಂದೆಯನ್ನು ಆರಾಧಿಸುವಂಥ ಸಮಯ ಬಂದಿದೆ. ವಿ ಆರ್ ಇನ್ ದ ಟೈಮ್ ದಟ್ ವಿ ಆರ್ ವರ್ಷಿಪಿಂಗ್ ಗಾಡ್. ದಿಸ್ ಈಸ್ ದ ಟೈಮ್ ಟು ವರ್ಷಿಪ್ ಗಾಡ್. ಈ ಸಮಯವಾಗಿದೆ, ಕೊನೆಯ ಸಮಯವಾಗಿದೆ. ನಾವು ಕೊನೆಯ ಹಂತದಲ್ಲಿ ಇದ್ದೇವೆ. ಕರ್ತನ ಬರವಣಿಗೆ ಹತ್ತಿರವಾಗ್ತಾ ಇದೆ. ಆದ್ದರಿಂದ ದೇವರು ನಮ್ಮ ಆರಾಧನೆಯನ್ನು ಬಯಸುತ್ತಿದ್ದಾನೆ. ಮುಂದೆ ಓದಿ. ಅದರಲ್ಲಿ ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ನೋಡಿ, ತಂದೆಯವರು ತನ್ನನ್ನು ಆರಾಧಿಸುವವರು ಇಂಥವರೇ, ಈ ರೀತಿಯಾಗಿರುವವರೇ ಆದಂಥ ಯಾಜಕರಾಗಬೇಕಾಗಿದೆ. ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರ ಆತ್ಮ ಸ್ವರೂಪನು ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮೀಯ ರೀತಿಯಲ್ಲಿ ನಾವು ಆರಾಧಿಸಬೇಕಾಗಿದೆ. ಕೇವಲ ಶಾರೀರಿಕವಾಗಿ ಮಾತ್ರವಲ್ಲ, ಆತ್ಮದಿಂದ ನಮ್ಮ ಆರಾಧನೆ ದೇವರ ಸಾನ್ನಿಧ್ಯದಲ್ಲಿ ಮೇಲಕ್ಕೆ ಏಳಬೇಕಾಗಿದೆ. ಸತ್ಯದಲ್ಲಿ, ಆತ್ಮದಲ್ಲಿ ಆರಾಧಿಸುವವರನ್ನು ದೇವರು ಇವತ್ತು ಹುಡುಕ್ತಾ ಇದ್ದಾನೆ. ಹಿ ಈಸ್ ಸರ್ಚಿಂಗ್ ಫಾರ್ ಪೀಪಲ್ ಹೂ ಆರ್ ವರ್ಷಿಪಿಂಗ್ ಹಿಮ್ ಇನ್ ಸ್ಪಿರಿಟ್ ಆ್ಯಂಡ್ ಇನ್ ಟ್ರೂತ್. ಎಷ್ಟು ಸುಂದರವಾದ ವಾಕ್ಯವಾಗಿದೆ. ನಮ್ಮ ಹೆಡ್ಲೈನ್ಸು ಕೂಡ ಅದೇ ಆಗಿದೆ. ಯೋಹಾನ 4:23 ಆಗಿದೆ. ನಮ್ಮ ಸ್ಲೋಗನೇ ಆಗಿದೆ, ಆರಾಧನೆಯ ಸ್ಲೋಗನೇ ಆಗಿದೆ ಅದು. ನಾವು ಆರಾಧಿಸುವವರು ಸತ್ಯದಲ್ಲಿ, ಆತ್ಮದಲ್ಲಿ ಆರಾಧಿಸುವವರಾಗಬೇಕೆಂಬುದಾಗಿ ದೇವರು ಇವತ್ತು ನೋಡ್ತಾ ಇರುವುದು ಎಲ್ಲರನ್ನು. ಯಾಜಕರು, ಒಬ್ಬೊಬ್ಬ ಯಾಜಕರನ್ನು ಇವತ್ತು ದೇವರು ನೋಡ್ತಾ ಇರುವಾಗ ಏನು ನೋಡ್ತಾ ಇದ್ದಾನೆ ಗೊತ್ತಾ? ಹಿ ಈಸ್ ಲುಕ್ಕಿಂಗ್ ಅಟ್ ಈಚ್ ಒನ್ ಆಫ್ ದೆಮ್. ಆರ್ ಯು ವರ್ಷಿಪಿಂಗ್ ಹಿಮ್ ಇನ್ ಸ್ಪಿರಿಟ್? ಯಾಕಂದರೆ ನಮ್ಮ ದೇವರು ಆತ್ಮನಾಗಿದ್ದಾನೆ, ಆತ್ಮ ಸ್ವರೂಪಿಯಾಗಿದ್ದಾನೆ. ಆತ್ಮದಿಂದ ಆರಾಧನೆ ಮೇಲಕ್ಕೆ ಹೋಗಬೇಕಾಗಿದೆ. ಅನ್ಯ ಭಾಷೆಗಳಲ್ಲಿ ನೀವು ಆರಾಧನೆ ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೀರಿ. ದ್ಯಾಟ್ ಈಸ್ ದ ಸ್ಪಿರಿಟ್ ಕನೆಕ್ಟಿಂಗ್ ಟು ದ ಸ್ಪಿರಿಟ್. ನಿಮ್ಮ ಆತ್ಮ ದೇವರ ಆತ್ಮನೊಂದಿಗೆ ಅದು ಅನ್ಯೋನ್ಯತೆ ಪಾಲಿಸುವಂಥದ್ದಾಗಿದೆ. ಯು ಆರ್ ಕನೆಕ್ಟಿಂಗ್ ಯುವರ್ ಸ್ಪಿರಿಟ್ ಟು ದ ಸ್ಪಿರಿಟ್ ಆಫ್ ಗಾಡ್, ಬಿಕಾಸ್ ಗಾಡ್ ಈಸ್ ಸ್ಪಿರಿಟ್ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇವರು ಆತ್ಮ ಸ್ವರೂಪಿಯಾಗಿದ್ದಾನೆ. ನೀವು ಕೂಡ ಆತ್ಮಭರಿತರಾಗಿ ಆರಾಧಿಸುವಾಗ ಯು ಗೆಟ್ ಕನೆಕ್ಟೆಡ್ ಟು ಗಾಡ್ ಇನ್ ಸ್ಪಿರಿಟ್. ಹಲ್ಲೆಲೂಯಾ. ಸಂತೋಷ ಇದೆಯಾ? ಕೆಲವರು ಆರಾಧನೆ ಮಾಡ್ತಾ ಇರುವಾಗ ಸುಮ್ಮನೆ ನಿಂತಿರ್ತಾರೆ, ನೋಡ್ತಾ ಇರ್ತಾರೆ, ಇವರಿಗೇನಾಗಿದೆಯಪ್ಪ, ಇವ್ರು ಯಾಕೆ ಹೀಗೆ ಆರಾಧನೆ ಮಾಡ್ತಾ ಇದ್ದಾರೆ. ದ ಪೀಪಲ್ ಹೂ ಆರ್ ನಾಟ್ ಏಬಲ್ ಟು ಕನೆಕ್ಟ್ ಟು ದ ಲಾರ್ಡ್ ಇಸ್ ಬಿಕಾಸ್ ದೇರ್ ಸ್ಪಿರಿಟ್ ಈಸ್ ನಾಟ್ ಕನೆಕ್ಟೆಡ್. ಅವರು ಆತ್ಮದಲ್ಲಿ ಅವರು ಕನೆಕ್ಟೆಡ್ ಆಗಿಲ್ಲ ದೇವರ ಸಂಗಡ. ಆದ್ದರಿಂದ ಅವರಿಗೆ ಆರಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರೂ ಆರಾಧಿಸ್ತಾ ಇದ್ದಾರೆ, ಅನ್ಯ ಭಾಷೆಗಳಲ್ಲಿ ಮಾತಾಡ್ತಾ ಇದ್ದಾರೆ, ಶಕ್ತವಾದ ಬೆಂಕಿ ಆರಾಧನೆ ನಡೀತಾ ಇದೆ. ಆದರೆ ಅವರಿಗೆ ಕನೆಕ್ಟ್ ಆಗಲಿಕ್ಕೆ ದೇವರೊಂದಿಗೆ ಆಗ್ತಾ ಇಲ್ಲ. ಒಣ ಅವಸ್ಥೆ ಆಗಿದೆ, ಆತ್ಮದ ಅವಸ್ಥೆ ಇಲ್ಲ. ಅವರು ದೇಹದಿಂದ ಆರಾಧನೆ ಮಾಡ್ತಾ ಇರ್ಬೋದು, ಚಪ್ಪಾಳಿ ತಟ್ತಾ ಇರ್ಬೋದು, ಹಾಡು ಹಾಡ್ತಾ ಇರ್ಬೋದು, ಬಟ್ ದೇರ್ ಈಸ್ ಅ ಲ್ಯಾಕ್ ಆಫ್ ಕನೆಕ್ಷನ್ ಇನ್ ದ ಸ್ಪಿರಿಟ್.
ಎಲ್ಲಿಯೋ ಸ್ಪಿರಿಟ್ನಲ್ಲಿ ಕನೆಕ್ಷನ್ ಕಟ್ಟಾಗಿದೆ. ಹಲ್ಲೆಲೂಯಾ. ಫೋನ್ ಒಳ್ಳೇದಿದೆ, ಚಾರ್ಜ್ ಒಳ್ಳೇದು ಮಾಡಿದ್ದೀರಾ, ಒಳ್ಳೆ ಪ್ಯಾಕೇಜು ಕೂಡ ಹಾಕಿದ್ದೀರಾ. ನೆಟ್ವರ್ಕ್ ಇಲ್ಲದೆ ಇದ್ದರೆ ಏನು ಪ್ರಯೋಜನ ಆ ಫೋನ್ನಿಂದ? ಒಳ್ಳೆ ಐಫೋನ್ ಇದೆ ಅಂತ ತಿಳ್ಕೊಳ್ಳಿ, ನೆಟ್ವರ್ಕೇ ಇಲ್ಲಾದ್ರೆ ಏನು ಪ್ರಯೋಜನ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಆತ್ಮದಿಂದ ಆತ್ಮಕ್ಕೆ ನೆಟ್ವರ್ಕ್ ಕನೆಕ್ಷನ್ ಅಂತಾರೆ. ಆ ಕನೆಕ್ಷನೇ ಇಲ್ಲ. ಬಹಳ ಒಳ್ಳೆ ಡ್ರೆಸ್ ಮಾಡಿ ಬಂದಿದ್ದೀರಾ, ಬಹಳ ಒಳ್ಳೆ ಇವತ್ತು ಹಾಡು ಹಾಡಿದ್ದೀರಾ, ಬಹಳ ಒಳ್ಳೆ ಚಪ್ಪಾಳೆ ತಟ್ಟಿದ್ದೀರಾ, ಅದರ ಅರ್ಥ ನೀವು ಒಂದು ಐಫೋನ್ನ ರೀತಿಯಲ್ಲೇ ನೀವು ಅಂದ ಚಂದವಾಗಿದ್ದೀರಾ. ಆತ್ಮ ಕನೆಕ್ಟ್ ಆಗಿಲ್ಲ. ಹಲ್ಲೆಲೂಯಾ. ಸಿಂಪಲ್ ಭಾಷೆಯಲ್ಲಿ ನಾನು ಅರ್ಥ ಮಾಡಿ ಹೇಳ್ತಾ ಇದ್ದೇನೆ. ಪ್ರಿಯ ದೇವ ಜನರೇ, ಕನೆಕ್ಟಿಂಗ್ ಟು ಗಾಡ್, ಅಲ್ಲಿ ದೇವರು ಇವತ್ತು ಹುಡುಕ್ತಾ ಇರುವುದು ಯಾರ ಆತ್ಮ ನನ್ನ ಆತ್ಮದೊಂದಿಗೆ ಕನೆಕ್ಟ್ ಆಗ್ತಾ ಇದೆ ಎಂಬುದಾಗಿ. ನಮ್ಮ ಸೇವೆ ಯಾಜಕರನ್ನಂಥದ್ದು ಒಂದೇ ಕಾಲ್ನಲ್ಲಿ ಕನೆಕ್ಟ್ ಆಗಬೇಕಾಗಿದೆ. ಒನ್ ಕಾಲ್ ಕನೆಕ್ಟ್, ಟಕ್, ಫುಲ್ಲಾಗಿ ನೆಟ್ವರ್ಕ್ ರೇಂಜ್ ಇರಬೇಕಾಗಿದೆ. ಯಾಜಕರು ಈ ಲೋಕದಲ್ಲಿ ಅಂತ ಹೇಳಿದರೆ ನಾವು ಕುಂತ ಕೂಡಲೇ ಮೊಣಕಾಲು ಹಾಕಿದೆವೋ ಕಣ್ಣು ಮುಚ್ಚಿದೆವೋ ಕನೆಕ್ಷನ್ ಟಕ್ ಅಂತ ಸ್ಟಾರ್ಟ್ ಆಗಿರಬೇಕಾಗಿದೆ. ದೇವರ ಸಂಗಡ ಮಾತು ಸ್ಟಾರ್ಟ್ ಆಗಿರಬೇಕಾಗಿದೆ. ಫೋನ್ನಲ್ಲಿ ನೀವು ಹೆಂಗೆ ಕಾಲ್ ಹಚ್ಚಿದ ಕೂಡಲೇ ಫಸ್ಟ್ ಬೆಲ್ಲಿಗೆ ಟಕ್ ಅಂತ ಆ ಕಡೆಯವರು ಎತ್ತಿದರೆ ಎಷ್ಟು ಸಂತೋಷ ಗೊತ್ತಾ? ಹಲೋ, ಎಷ್ಟು ಸಂತೋಷ ಆಗ್ತದೆ ಗೊತ್ತಾ? ಒಂದೇ ಕಾಲ್ನಲ್ಲಿ ಕೆಲವು ಸಲ ನಾವು ಕೇಳ್ತೀವಿ, ನಿಮ್ಮ ಕೈಯಲ್ಲೇ ಫೋನ್ ಎತ್ತಿರಬೇಕಲ್ಲ, ಒಂದೇ ರಿಂಗ್ ಬಂತು ನೀವು ಎತ್ತಿಬಿಟ್ರಿ. ಕೆಲವು ಸಲ ರಿಂಗ್ ಆಗೋದಕ್ಕಿಂತ ಮೊದಲೇ ಎತ್ತಿಬಿಟ್ಟಿರ್ತಾರೆ. ಬಹಳ ಸಂತೋಷ ಅನ್ನಿಸ್ತದೆ. ಹಾಗೆ ಕೆಲವು ಪ್ರಾರ್ಥನಾ ಮನವಿಗಳು ದೇವರನ್ನು ಆರಾಧಿಸುವಾಗ ಕನೆಕ್ಟ್ ಆದರೆ ದೇವರು ಕೂಡ ನಿಮ್ಮ ಆತ್ಮದ ಸಂಗಡ, ನಿಮ್ಮ ಸಾಹಚರ್ಯಗಳ ಸಂಗಡ, ನಿಮ್ಮ ಕಷ್ಟದ ಸಂಗಡ, ನಿಮ್ಮ ದುಃಖ ವೇದನೆಯ ಸಂಗಡ ಆತನು ಕನೆಕ್ಟ್ ಆಗ್ತಾನೆ. ಪ್ರಿಯ ದೇವ ಜನರೇ, ಆ ಸಮಯದಲ್ಲಿ ನಾವು ಸಿದ್ಧರಾಗಿ ದೇವರನ್ನು ಆರಾಧಿಸಲಿಕ್ಕಾಗಿ ಆತ್ಮದಲ್ಲಿ ಸಿದ್ಧರಾಗಿರಬೇಕಾಗಿದೆ. ಅದೆಲ್ಲದಕ್ಕಿಂತ ಪ್ರಮುಖವಾದ ಕಾರ್ಯ. ಯೇಸು ಸ್ವಾಮಿ ಈ ಕಾರ್ಯದಲ್ಲಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 8 ಹಾಗೂ 9ನೇ ವಾಕ್ಯ. ಮ್ಯಾಥ್ಯೂ ಚಾಪ್ಟರ್ 15 ವರ್ಸ್ 8 and 9. ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ. ನೋಡಿ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ. ಈಗ ಹೇಳಿದ ಪ್ರಕಾರ ಫೋನ್ ಬಹಳ ಒಳ್ಳೆ ಇದೆ, ನೀವು ಹಾಡುವಂಥ ಹಾಡು ಬಹಳ ಒಳ್ಳೆ ಇದೆ, ನೀವು ಆಡುವಂಥ ಮಾತುಗಳು ಪ್ರಾರ್ಥನೆಯಲ್ಲಿ ಬಹಳ ಒಳ್ಳೆ ಇದೆ. ಆದರೆ ಮುಂದೆ ಏನು ಹೇಳ್ತಾ ಇದೆ ನೋಡಿ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಅವರ ಮನಸ್ಸು ನನಗೇನಾಗಿದೆ? ದೂರವಾಗಿದೆ. ಅವರ ಹೃದಯ ನನಗೆ ಕನೆಕ್ಟ್ ಆಗ್ತಾ ಇಲ್ಲ. ನನ್ನ ಆತ್ಮದೊಂದಿಗೆ ಅವರ ಆತ್ಮ ಕನೆಕ್ಟ್ ಆಗ್ತಾ ಇಲ್ಲ. ಮಾತು ಬಹಳ ಒಳ್ಳೆ ಮಾಡ್ತಾ ಇರಬಹುದು, ಆರಾಧನೆ ಬಹಳ ಒಳ್ಳೆ ಮಾಡ್ತಾ ಇರಬಹುದು, ಶಾರೀರಿಕವಾದ ಕಾರ್ಯ ಅಲ್ಲ, ನಿಮ್ಮ ಆತ್ಮದ ಕಾರ್ಯವಾಗಿದೆ. ಇವತ್ತು ದೇವರು ಹುಡುಕ್ತಾ ಇರುವುದು ಆತ್ಮದಲ್ಲಿ ಆರಾಧಿಸುವವರನ್ನು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ ನಾನು ಹೇಳ್ತಾ ಇರುವಂಥದ್ದು? ಇವತ್ತು ನಾವು ಈ ಲೋಕದ ಪರವಾಗಿ ಎಷ್ಟೇ ಏನೇ ಮಾಡಿದರೂ ಕೂಡ ನಮ್ಮ ಕನೆಕ್ಷನ್, ನಮ್ಮ ಅನ್ಯೋನ್ಯತೆ ಯಾಜಕರಾದ ಮೇಲೆಗೆ ನಾವು ಕನೆಕ್ಟ್ ಆಗದೆ ಹೋದರೆ ನಾವು ಈ ಲೋಕದಲ್ಲಿ ಯಾಜಕರಾಗಿ ಇರುವುದು ವ್ಯರ್ಥವಾಗಿದೆ. ಇಲ್ಲಿರುವಂಥ ಪ್ರತಿಯೊಬ್ಬರಿಗೂ ಇದು ದೇವರ ಸಂದೇಶವಾಗಿದೆ. ನೀವು ಆರಿಸಲ್ಪಟ್ಟವರಾಗಿದ್ದೀರಾ, ಯಾಜಕರಾಗಿ ಅಭಿಷೇಕಿಸಲ್ಪಟ್ಟವರಾಗಿದ್ದೀರಾ, ಯಾಜಕರಾಗಿ ಈ ಲೋಕದಿಂದ ಬೇರ್ಪಡಿಸಲ್ಪಟ್ಟು ದೇವರಿಗೆ ಮೀಸಲಾಗಿ ಇಡುವಂಥ ಜನಾಂಗವಾಗಿದ್ದೀರಾ. ನೀವು ಸಾಧಾರಣ ಜನರಲ್ಲ. ಇಷ್ಟೆಲ್ಲ ದೇವರು ನಿಮಗಾಗಿ ಮಾಡಿದರು. ಇವತ್ತು ನೀವು ದೇವರ ಸಂಗಡ ಅನ್ಯೋನ್ಯತೆ ಪಾಲಿಸಲಿಕ್ಕೆ ಆಗ್ತಾ ಇಲ್ಲ, ಆತ್ಮದಿಂದ ಆತ್ಮಕ್ಕೆ ಕನೆಕ್ಟ್ ಆಗ್ತಾ ಇಲ್ಲ. ಆದರೆ ನಿಮ್ಮ ಯಾಜಕತ್ವದ ಸೇವೆ ಎಲ್ಲಿಯೋ ಫೇಲ್ ಆಗ್ತಾ ಇದೆ. ಒಂದು ವೇಳೆ ನಿಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರ್ತಾ ಇಲ್ಲ ಅಂತ ಹೇಳಿದರೆ ಎಲ್ಲಿಯೋ ಪೂರ್ಣತೆಯಲ್ಲಿ ಕೊರತೆ ಇದೆ, ಕಮ್ಮಿ ಇದೆ. ಯು ಹ್ಯಾವ್ ಟು ರೆಕ್ಟಿಫೈ ಇಟ್ ಟುಡೇ. ಇವತ್ತು ಯಾಕೆ ನೆಟ್ವರ್ಕ್ ಇಶ್ಯೂ ಬರ್ತಾ ಇದೆ ನನ್ನ ಸಂಗಡ, ದೇವರ ಸಂಗಡ
ಅದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಏನು ಪ್ರಾಬ್ಲಮ್ ಎಲ್ಲಿ ಇದೆ, ನನ್ನ ಜೀವಿತದ ಮೂಲಕವಾಗಿಯೋ ಅಥವಾ ನನ್ನ ಪಾಪದ ಕೃತ್ಯದ ಮೂಲಕವಾಗಿಯೋ ಎಲ್ಲಿಯೋ ತಡಸ ಉಂಟಾಗ್ತಾ ಇದೆ, ಕನೆಕ್ಷನ್ ಕಟ್ಟಾಗ್ತಾ ಇದೆ, ಅನ್ಯೋನ್ಯತೆ ಕಟ್ಟಾಗ್ತಾ ಇದೆ. ವೈ ಈಸ್ ದಿಸ್ ಹ್ಯಾಪನಿಂಗ್ ಇನ್ ಮೈ ಲೈಫ್? ಯಾಕೆ ಒಂದೇ ಕಾಲ್ನಲ್ಲಿ ಉತ್ತರ ನನಗೆ ಅಲ್ಲಿಗೆ ಕನೆಕ್ಟ್ ಆಗ್ತಾ ಇಲ್ಲ, ಉತ್ತರ ನನಗೆ ಸಿಗ್ತಾ ಇಲ್ಲ. ಯಾವಾಗ ನೋಡಿದರೂ ಕೂಡ ಔಟ್ ಆಫ್ ರೇಂಜ್ ಇದೆ ಅಂತ ಹೇಳಿದರೆ, ದೇವರು ನಿಮಗೆ ಔಟ್ ಆಫ್ ರೇಂಜ್ ಇದ್ದಾನೆ ಅಂತ ಹೇಳಿದರೆ ಎಲ್ಲಿಯೋ ಸಮಸ್ಯೆ ಇದೆ. ನಿಮ್ಮ ಟವರ್ ಲೈನ್ಗಳು ಸರಿಪಡಿಸಿಕೊಳ್ಳುವಂಥ ಸಮಯವಾಗಿದೆ. ನಿಮ್ಮ ಟವರ್ ಲೈನ್ಗಳಲ್ಲಿ ಎಲ್ಲಿ ಕಾರ್ಬನ್ ಹಿಡಿದಿದೆ ನೋಡಬೇಕಾಗಿದೆ. ನಿಮ್ಮ ಜೀವಿತದಲ್ಲಿ ಎಲ್ಲಿಯೋ ಕಾರ್ಬನ್ ಹಿಡಿದಿದೆ. ಕಾರ್ಬನ್ ಹಿಡಿದರೆ ಏನಾಗ್ತದೆ ಗೊತ್ತಾ? ಅಲ್ಲಿಯೇ ಸ್ಪಾರ್ಕ್ ಆಗ್ತಾ ಇರ್ತದೆ. ಎಲೆಕ್ಟ್ರಿಷಿಯನ್ಸಿಗೆ ನಾವು ಕೇಳಿದರೆ ಗೊತ್ತಾಗ್ತದೆ, ಒಂದು ವೈರಿಗೆ ಸ್ವಲ್ಪ ಲೂಸ್ ಕನೆಕ್ಷನ್ ಇದ್ದರೆ ಅಲ್ಲಿಯೇ ಕಾರ್ಬನ್ ಬರ್ತದೆ. ಕಾರ್ಬನ್ ಬಂದು ಕನೆಕ್ಷನ್ ಕಟ್ಟಾಗ್ತದೆ, ಅಲ್ಲಿ ಸ್ಪಾರ್ಕ್ ಆಗಿ ಬೆಂಕಿ ಬರುವ ಪ್ರಾಬ್ಲಮ್ ಇರ್ತದೆ. ಸಮಸ್ಯೆ ಎಲ್ಲಿದೆ? ಕಾರ್ಬನ್ ನಮ್ಮ ಜೀವಿತದಲ್ಲಿ ಒಳ್ಳೆ ಕನೆಕ್ಷನ್ ದೇವರ ಸಂಗಡ ಕನೆಕ್ಟ್ ಆಗಲಿಕ್ಕೆ ಆಗ್ತಾ ಇಲ್ಲಾದರೆ ಆ ಏರಿಯಾಗಳು ಕಾರ್ಬನ್ ಕ್ಲೀನ್ ಮಾಡಬೇಕಾಗಿದೆ. ಕರಿ ಮಸಿ ಇರುವಂಥ ಏರಿಯಾಗಳು ಕ್ಲೀನ್ ಮಾಡಬೇಕಾಗಿದೆ, ಪರಿಶುದ್ಧತೆಗೆ ಬರಬೇಕಾಗಿದೆ. ಆಗ ನಮ್ಮ ಆತ್ಮ ಡೈರೆಕ್ಟಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ಪರಿಶುದ್ಧವಾದ ದೇವರ ಸಂಗಡ ಕನೆಕ್ಟ್ ಆಗಲಿಕ್ಕೆ ಸಾಧ್ಯವಾಗ್ತದೆ. ಪ್ರಿಯ ದೇವಜನರೇ, ನೀವು ಆತನ ಕಡೆಗೆ ಬರುವಾಗ ಆತನು ನೇರವಾಗಿ ನಿಮ್ಮ ಕಡೆಗೆ ಬರ್ತಾನೆ. ಯೆರೆಮೀಯ 33:3 ಏನು ಹೇಳ್ತದೆ? ಕಾಲ್ ಅನ್ ಟು ಮೀ, ಐ ವಿಲ್ ಆನ್ಸರ್ ಯು ಎಂಬುದಾಗಿ. ನೀವು ನನ್ನನ್ನು ಕರೆ ಮಾಡಿ, ನಾನು ನಿಮ್ಮ ಕರೆಗೆ ಉತ್ತರ ಕೊಡ್ತೇನೆ ಎಂಬುದಾಗಿ. ಹೌದು ಪ್ರಿಯ ದೇವಜನರೇ, ಇಟ್ ಈಸ್ ಅ ಮೊಬೈಲ್ ಕಾಲ್. ಕಾಲ್ ಅನ್ ಟು ಮೀ, ಐ ವಿಲ್ ಆನ್ಸರ್ ಅಂತ ಹೇಳ್ತದೆ. ನೀವು ನನಗೆ ಕಾಲ್ ಮಾಡಿ, ನಾನು ನಿಮಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತದೆ. ಒಂದು ವೇಳೆ ಕಾಲ್ ಮಾಡ್ತಾ ಇದ್ದೀರಾ, ಔಟ್ ಆಫ್ ರೇಂಜ್ ಇದೆ ಆ ಕಡೆ ಅಂತ ಹೇಳಿದರೆ, ದೇರ್ ಈಸ್ ಸಮಥಿಂಗ್ ಸಮ್ವೇರ್ ಪ್ರಾಬ್ಲಮ್ ಇನ್ ಯುವರ್ ಲೈಫ್, ಇನ್ ಯುವರ್ ನೆಟ್ವರ್ಕ್. ದೇವರ ನೆಟ್ವರ್ಕ್ ಯಾವತ್ತೂ ಆನ್ ಇರ್ತದೆ, ಯಾವತ್ತೂ ತೊಂದರೆ ಇಲ್ಲ. ಹೀ ಈಸ್ ಅವೈಲೇಬಲ್ 24/7 ದ ಹೋಲ್ ವೀಕ್, ದ ಹೋಲ್ ಇಯರ್, ಥ್ರೂ ಔಟ್ ಯುವರ್ ಲೈಫ್. ಹೀ ಈಸ್ ಅವೈಲೇಬಲ್ ಆಲ್ ದ ಟೈಮ್. ಆತನ ಎಲ್ಲ ಸಮಯದಲ್ಲಿ ನಮಗಾಗಿ ಅವೈಲೇಬಲ್ ಇದ್ದಾನೆ. ಆದರೆ ನಾವು ನಮ್ಮ ಜೀವಿತದ ಕೆಲವು ಕಾರ್ಯಗಳ ಮೂಲಕವಾಗಿ, ಅಲ್ಲಿ ಹೇಳಿದಂಥ 2 ಕಾರ್ಯಗಳಿದೆ. ಆತ್ಮದಲ್ಲಿ ಸತ್ಯದಲ್ಲಿ ಆರಾಧನೆ ಮಾಡಬೇಕು. ಮೊದಲನೇ ಕಾರ್ಯ ನಮ್ಮ ಆತ್ಮ ಕ್ಲಿಯರ್ ಇರಬೇಕಾಗಿದೆ. 2ನೇ ಕಾರ್ಯ ಸತ್ಯದಲ್ಲಿ ಜೀವಿಸಬೇಕಾಗಿದೆ. ಸತ್ಯದಲ್ಲಿ ಜೀವಿಸದೆ ಪಾಪದಲ್ಲಿ ಜೀವಿಸಿ, ಕಳ್ಳತನದಲ್ಲಿ ಜೀವಿಸಿ ನಾನು ಯಾಜಕತ್ವದ ಸೇವೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನನ್ನ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲ ಅಂತ ಹೇಳಿದರೆ, ದೇರ್ ಈಸ್ ಸಮ್ವೇರ್ ಪ್ರಾಬ್ಲಮ್ ಇನ್ ಯುವರ್ ಲೈಫ್. ನಿನ್ನ ಸತ್ಯತೆಯಲ್ಲಿ ಎಲ್ಲಿಯೋ ಕೊರತೆ ಇದೆ, ಎಲ್ಲಿಯೋ ಕಳ್ಳತನ ಇದೆ. ಯಾಕಂದರೆ ದೇವರು ಸ್ಪೆಸಿಫಿಕ್ ಆಗಿ 4ನೇ ಅಧ್ಯಾಯ ಯೋಹಾನದಲ್ಲಿ ಹೇಳಿದ್ದಾನೆ, ಸತ್ಯದಲ್ಲಿ ಆತ್ಮದಲ್ಲಿ ನಾವು ದೇವರನ್ನು ಆರಾಧಿಸಬೇಕು. ಸತ್ಯತೆ ನಮ್ಮಲ್ಲಿ ಇದೆಯಾ? ಪ್ರಾಮಾಣಿಕತೆ ನಮ್ಮಲ್ಲಿ ಇದೆಯಾ? ಅಥವಾ ನಾವು ಎಲ್ಲ ರೀತಿಯಲ್ಲಿ ಕೆಟ್ಟವರಾಗಿ ಜೀವಿಸಿ ಮತ್ತೆ ಸಂಜೆಗೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಪ್ರಿಯ ದೇವಜನರೇ, ನಾವು ಖಂಡಿತವಾಗಿ ಪೌಲನು ಒಂದು ಒಳ್ಳೆ ಉತ್ತಮವಾದ ಮಾತನ್ನು ಹೇಳ್ತಾ ಇದ್ದಾನೆ. ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 18, 19, 20 ಬೇಗ ಓದಿ. ಎಫೆಸಿಯನ್ಸ್ ಚಾಪ್ಟರ್ 5 ವರ್ಸ್ 18 ಆನ್ವರ್ಡ್ಸ್. ಆದರೆ ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಿಷ್ಠೆಗಳಿಗೆ ಅಧೀನರಲ್ಲ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಯಾವುದೆಂದರೆ ಜಾರತ್ವ ಅಲ್ಲ. ಎಫೆಸಿಯ 5, 18, 19, 20. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡಿರಿ, ಅದರಿಂದ ಪಟಿಂಗತನ ಹುಟ್ಟುತ್ತದೆ. ಅದರಿಂದ ಏನು ಬರ್ತದೆ? ಪಟಿಂಗತನ ಬರುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳು. ಅದನ್ನು ಅಂಡರ್ಲೈನ್ ಮಾಡಿ ಇಟ್ಕೊಳ್ಬೇಕು. ಆತ್ಮ ಸಂಬಂಧವಾದ ಪದಗಳ ಮೂಲಕವಾಗಿ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲಾ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳರಾಗಿ ನಡೆದುಕೊಳ್ಳಿರಿ. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಹಳ ಸುಂದರವಾಗಿ ಪೌಲನು ಇದನ್ನು ಕಂಪ್ಯಾರಿಸನ್ ಮಾಡಿ ಹೇಳಿದ್ದಾನೆ. ಆತನು
ಮದ್ಯಪಾನಕ್ಕೆ ಇದನ್ನು ಕಂಪೇರ್ ಮಾಡ್ತಾ ಇದ್ದಾನೆ. ಮದ್ಯಪಾನ ಮಾಡಿ ನೀವು ಮತ್ತರಾಗಿರಬಾರ್ದಾಗಿದೆ, ಆದರೆ ನೀವು ಹೇಗಿರಬೇಕು? ಆತ್ಮಭರಿತರಾಗಿರಬೇಕು ಎಂಬುದಾಗಿ. ಆಗಿನ ಕಾಲದಲ್ಲಿಯೂ ಮದ್ಯಪಾನ ಒಂದು ಕಾಮನ್ ಆಗಿತ್ತು. ಇವತ್ತು ಹೇಗೆ ಮದ್ಯಪಾನ ಇದೆಯೋ ಹಾಗೆಯೇ ಆಗಿನ ಕಾಲದಲ್ಲಿಯೂ ಮದ್ಯಪಾನ ಇತ್ತು. ನಾನು ಇದನ್ನು ಬಹಳ ಸಲ ಆಲೋಚನೆ ಮಾಡಿದ್ದೇನೆ, ಬಹಳ ಸಲ ದೇವರ ಹತ್ರ ಕೇಳಿದ್ದೇನೆ, ದೇವರ ಇದರ ಅರ್ಥ ಏನು ಎಂಬುದಾಗಿ. ಯಾಕೆ ಪೌಲನು ಮದ್ಯಪಾನಕ್ಕೂ ದೇವರ ಆತ್ಮನಿಗೂ ಕಂಪ್ಯಾರಿಸನ್ ಮಾಡಿದ ಎಂಬುದಾಗಿ. ಯಾವುದು ಅಜಗಜಾಂತರವಾದಂಥ ವ್ಯತ್ಯಾಸ ಇದೆ. ಮದ್ಯಪಾನದವರಿಗೆ ಹೀಗೆ ಹೇಳ್ತಾ ಇದ್ದಾನೆ, ಆದರೆ ದೇವರ ಆತ್ಮನಲ್ಲಿ ನಡೆಸಲ್ಪಡುವವರಿಗೆ ಹೀಗೆ ಹೇಳ್ತಾ ಇದ್ದಾನೆ. ಈ ಎರಡನ್ನು ಕಂಪೇರ್ ಮಾಡಿದಾಗ ಮದ್ಯಪಾನ ಎಂಬಂಥ ಜನರು, ಮದ್ಯಪಾನ ಮಾಡುವಂಥ ಜನರ ಬಗ್ಗೆ ಒಂದೆರಡು ಕಾರ್ಯಗಳು, ವಿಶೇಷತೆಗಳು ಅವರದ್ದು ಹೇಳ್ತೇನೆ. ಮದ್ಯಪಾನ ಕುಡಿಯುವವರು ಆ ದಿವಸ ಕುಡಿಯದೇ ಇದ್ದರೆ ಅವರಿಗೆ ಸಮಾಧಾನ ಇಲ್ಲ. ಹೌದೋ ಇಲ್ಲವೋ? ಎಷ್ಟರ ತನಕ ಅವರು ಶೆರೆ ಅಂಗಡಿಗೆ ಹೋಗೋದಿಲ್ಲ, ಕುಡಿಯುವುದಿಲ್ಲ, ಅಷ್ಟರವರೆಗೆ ಅವರಿಗೆ ಮನಸ್ಸಿಗೆ ನೆಮ್ಮದಿನೇ ಇಲ್ಲ, ಸಮಾಧಾನನೇ ಇಲ್ಲ. ಏನೋ ಒಂಥರ ಅವರಿಗೆ ಆ ಕಡೆನೇ ಎಳಿತಾ ಇರ್ತದೆ. ಹೀಗೆ ಯಾವಾಗ ನಾನು ಹೋಗಲಿ, ದುಡ್ಡು ಇಲ್ಲಾದ್ರೂ ಹೇಗಾದರೂ ಎಲ್ಲಿಂದಾದರೂ ಏನಾದರೂ ಮಾಡಿ ಹೋಗಿ ಒಂದು ಸ್ವಲ್ಪ ಕುಡಿಬೇಕು. ಇವತ್ತು ಎಡಿಕ್ಷನ್ ಅದು ಎಡಿಕ್ಷನ್ ಅಂತಾರೆ ಅದಕ್ಕೆ. ಅದರದ್ದೇ ಮರುವಶ ನಾವು ಆಲೋಚನೆ ಮಾಡಬೇಕು. ದೇವರ ಆತ್ಮನಿಗಾಗಿ ಹಾಗೆ ನಮಗೆ ಹಂಬಲ ಇದೆಯಾ? ಅವರಿಗೆ ಅದು ಕುಡಿಯದೇ ಇದ್ದರೆ ಆಗೋದೇ ಇಲ್ಲ, ಏನೋ ಒಂಥರ ಅವರಿಗೊಂಥರ ಏನೋ ಕಳ್ಕೊಂಡ ಹಾಗೆ. ಆದರೆ ದೇವರ ಆತ್ಮ ಭರಿತರಾಗಿರುವವರಿಗೆ ಸ್ವಲ್ಪ ಕಡಿಮೆ ಆದರೆ ಆ ರೀತಿ ಮನಸ್ಸಾಗ್ತದ, ನನಗೆ ದೇವರ ಆತ್ಮ ಭರಿತ ಆಗಬೇಕು, ಏನೋ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಹೇಗಾದರೂ ಮಾಡಿ ನಾನು ಅದು ಟಾಪಪ್ ಮಾಡಬೇಕು, ಫುಲ್ ಆಗಬೇಕನ್ನುವಂಥ ಮನಸ್ಸು ನಮಗಿದೆಯಾ? ಕಂಪ್ಯಾರಿಸನ್ ನೋಡಿ ಹೇಗೆ. ನಮಗೆ ದೇವರ ಆತ್ಮನ ಎಡಿಕ್ಷನ್ ಇದೆಯಾ? ಅವರಿಗೆ ಮದ್ಯಪಾನದ ಎಡಿಕ್ಷನ್ ಇದೆ, ನಮಗೆ ದೇವರ ಆತ್ಮದ ಎಡಿಕ್ಷನ್ ಇದೆಯಾ? ಇವತ್ತು ಬೆಳಿಗ್ಗೆ ನನಗೆ ದೇವರ ಆತ್ಮನಲ್ಲಿ ಆರಾಧಿಸದೆ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಕೆಲಸ ಮಾಡ್ತಾ ಇರುವಾಗಲೂ ದೇವರ ಕಡೆಗೆ ನನಗೆ ಎಳಿತಾ ಇದೆ. ಇಲ್ಲಿ ಮದ್ಯಪಾನದವನಿಗೆ ಹೇಗೆ ಶೆರೆ ಅಂಗಡಿಗೆ ಎಳಿತಾ ಇದೆಯೋ ಹಾಗೆ ನಮ್ಮನ್ನು ದೇವರ ಆತ್ಮನ ಕಡೆಗೆ ಎಳಿತಾ ಇದೆಯಾ? ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನಮಗೆ ಆ ಎಡಿಕ್ಷನ್ಗೆ ಇವತ್ತು ಏನು ನನಗೆ ಒಂದು ಆತ್ಮದಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ನಾನು ಬರ್ತೇನೆ ಅಂಥೇಳಿ ಹೋದ ಸಮಯಗಳಿದೆಯಾ? ಏನೋ ಇವತ್ತು ಕೆಲಸ ಮಾಡ್ತಾ ಇರುವಾಗ ನನಗೆ ಮನಸ್ಸೇ ಆಗ್ತಾ ಇಲ್ಲ, ಸ್ವಲ್ಪ ಸಮಯಕ್ಕೆ ಎಲ್ಲ ಕೆಲಸ ಬದಿಗಿಟ್ಟು ನಾನು ಅಂಗಡಿಗೆ ಹೋಗ್ತೇನೆ ಅಂಥೇಳಿ ಹೋಗುವವರ ಹಾಗೆ ದೇವರ ಕೋಣೆಗೆ ಹೋಗಿ ನಾವು ಪ್ರಾರ್ಥನೆ ಮಾಡಿದ್ದಿದೆಯಾ? ಆ ಎಡಿಕ್ಷನ್, ಆ ದಿವಸದ ಬಲ ಕೆಲವರಿಗೆ ಹೇಳಿದರೆ ಅರ್ಥ ಆಗ್ತದೆ. ಕೆಲವರಿಗೆ ಶೆರೆ ಕುಡಿಯದೇ ಇದ್ದರೆ ಕೈಕಾಲೆಲ್ಲ ನಡಗ್ತದೆ. ಅವರಿಗೆ ಅದು ಕುಡಿಯೋ ತನಕ ಬಲ ಬರುವುದೇ ಇಲ್ಲ, ಇದು ಸರಿಯಾಗಿ ನಿಲ್ಲೋದೇ ಇಲ್ಲ, ಇಲ್ಲಾಂದರೆ ಹೀಗೆ ಅಲ್ಗಾಡ್ತಾ ಇರ್ತದೆ. ಬಲಹೀನತೆ ಅವರದು. ಕುಡಿದ ಮೇಲೆ ಬಲ ಬರ್ತದೆ. ಹಾಗೆ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಪ್ರಾರ್ಥನೆ ಮಾಡಿ ಆ ಬಲಹೀನತೆಯನ್ನು ಹೊರಗೆ ಹಾಕಿ ಬಲ ಹೊಂದಿದ್ದೇವೆ ನಾವು ಆತ್ಮದಲ್ಲಿ. ಹಲ್ಲೆಲೂಯಾ. ನಾನು ಹೇಳೋದು ಗೊತ್ತಾಗ್ತಾ ಇದೆಯಾ? ಅದಕ್ಕೆ ಪೌಲನು ಮದ್ಯಪಾನದವರ ಜೀವಿತವನ್ನು ನೋಡಿ ಅವನದನ್ನು ಕಂಪ್ಯಾರಿಸನ್ ಆಗಿ ಹೇಳ್ತಾ ಇದ್ದಾನೆ. ದೇವರ ಆತ್ಮನ ಮೂಲಕವಾಗಿ ಬಲ ಹೊಂದುವವರಾಗಬೇಕು ನಾವು. ಆ ದೇವರ ಆತ್ಮನ ಎಡಿಕ್ಷನ್ ನಮಗಾಗಬೇಕಾಗಿದೆ. ಎಷ್ಟರ ತನಕ ನಾನು ಪ್ರಾರ್ಥನೆ ಮಾಡೋದಿಲ್ಲವೋ ನಾನು ಬಲ ಹೊಂದುವುದಿಲ್ಲ ಅನ್ನುವಂಥ ಲೆವೆಲಿಗೆ ನಾವು ಬರಬೇಕಾಗಿದೆ. ಅದಕ್ಕಾಗಿ ಏನು ಮಾಡಬೇಕಂತಲ್ಲಿ ಹೇಳ್ತಾ ಇದೆ, ನೀವು ಪ್ರಾರ್ಥನೆ ಮಾಡಬೇಕು, ಗಾನಗಳ ಮೂಲಕವಾಗಿ ಹಾಡಬೇಕು, ಪದ್ಯಗಳ ಮೂಲಕವಾಗಿ ನೀವು ಹಾಡಬೇಕು, ನೀವು ದೇವರನ್ನು ಸ್ತುತಿಸ್ತಾ ಇರಬೇಕೆಂಬುದಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತೀಗ ನಮಗೆಲ್ಲರಿಗೂ ಫೋನ್ ಇದೆ, ಎಲ್ಲರ ನೈಟಿ ಒಳಗೆ ಒಂದೊಂದು ಫೋನ್ ಇರ್ತದೆ, ಅದು ಹಾಡು ಹಾಡ್ತಾನೇ ಇರ್ತದೆ, ಚಾಲೂನೇ ಇರ್ತದೆ. ಹಾಗೆ ನೀವು ಕೆಲಸ ಮಾಡುವವರು ಇದ್ದೀರಾ? ದೇವರ ಆತ್ಮ ಭರಿತರಾಗಿ ಮನೆಯ ಕೆಲಸ, ಅಡುಗೆ ಕೋಣೆಯಲ್ಲಿರ್ಬೋದು, ಬಟ್ಟೆ ತೊಳಿತಾ ಇರ್ಬೋದು, ಪಾತ್ರೆ ತೊಳಿತಾ ಇರ್ಬೋದು, ಒಂದು ಕಡೆ ಹಾಡು ಚಾಲು ಇರ್ತದೆ, ಅದರೊಟ್ಟಿಗೆ ನೀವು ಹಾಡ್ತಾ ಇರ್ತೀರಿ. ಯಾರು ಕರೆದ್ರು, ಯಾರು ಏನು ಸತ್ತ ಅಂತ ಹೇಳಿದ್ರು ಕೇಳೋದಿಲ್ಲ. ನಿಮ್ಮದು ಒಟ್ಟು ಗಾನ ಚಾಲು ಇರ್ತದೆ, ನಿಮ್ಮದು ಮಜಾ ಇರ್ತದೆ, ಒಳ್ಳೆ ಡ್ಯಾನ್ಸ್ ಮಾಡ್ಕೊಂಡು ಯಾವತ್ತಾದ್ರು ಕೆಲಸ ಮಾಡಿದ್ದೀರಾ? ಅದು ಆತ್ಮಭರಿತರಾಗಿ ಸೇವೆ ಮಾಡುವವರಾಗಿದ್ದಾರೆ. ಯಾಜಕರ ಲಕ್ಷಣ ಅಂತ ಹೇಳಿದರೆ ಆತ್ಮಭರಿತರಾಗಿ ಯಾವತ್ತು ಗಾನಗಳೊಂದಿಗೆ, ಪ್ರಾರ್ಥನೆಯೊಂದಿಗೆ, ಹಾಡುಗಳೊಂದಿಗೆ ನಾವು ಆತ್ಮಭರಿತರಾಗಿ ಬೆಳಗ್ಗೆಯಿಂದಲೇ ಬಲ ಹೊಂದುವವರಾಗಿದ್ದೇವೆ. ಅದಾಗಿದೆ ಆತ್ಮದಲ್ಲಿ, ಸತ್ಯದಲ್ಲಿ ಆರಾಧಿಸುವವರ ವ್ಯತ್ಯಾಸ. ದೇವರ ಸಂಗಡ ಅನ್ಯೋನ್ಯತೆ ಪಾಲಿಸುವವರ ಒಂದು ವ್ಯತ್ಯಾಸ.
ಸತ್ಯದ ಭಾವದಲ್ಲಿ ಅಂತ ಹೇಳುವಾಗ ಪ್ರಿಯ ದೇವಜನರೇ, ನಾವು ದೇವರ ಪ್ರತಿ ಸತ್ಯದೊಂದಿಗೆ ನಡೆಯುವವರಾಗಬೇಕಾಗಿದೆ. ದೇವರ ಸಂಗಡ ಸತ್ಯದೊಂದಿಗೆ ನಡೆಯುವುದಂತ ಹೇಳಿದರೆ, ನೀವು ಎಷ್ಟರ ತನಕ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ನಿಮ್ಮ ಹೃದಯದಲ್ಲಿ ಅಂಗೀಕರಿಸುವುದಿಲ್ಲವೋ, ಎಷ್ಟರ ತನಕ ಒಂದನೇ ಕಾರ್ಯ ಅಂತ ಹೇಳಿದರೆ ಪಾಪದಿಂದ ಕ್ಷಮಾಪಣೆ ಹೊಂದುವುದಿಲ್ಲವೋ, ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಳ್ಳೋದಿಲ್ಲವೋ, ಎಷ್ಟರ ತನಕ ನೀವು ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸುವುದಿಲ್ಲವೋ, ಅಷ್ಟರ ತನಕ ಸತ್ಯದಲ್ಲಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯದಲ್ಲಿ ನಡಿಬೇಕಾದರೆ ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಇರಬೇಕಾಗಿದೆ. ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ಯೇಸು ಸ್ವಾಮಿ ಕೊಟ್ಟಂಥ ನೀತಿಯ ವಸ್ತ್ರವನ್ನು ಧರಿಸಿದ ದೇವರ ಮಕ್ಕಳಾಗಬೇಕಾಗಿದೆ ನಾವು. ಅಷ್ಟರ ತನಕ ಬೇರೆ ಯಾವ ಕಾರ್ಯವು ನೀವು ಮಾಡಿದರೆ ಅದು ಸಾಧ್ಯವಿಲ್ಲ. ನೀವು ಎಷ್ಟೇ ಒಳ್ಳೆ ಆರಾಧಕರಾಗಿರ್ಬೋದು, ಎಷ್ಟೇ ಒಳ್ಳೆ ಹಾಡು ಹಾಡುವವರಾಗಿರ್ಬೋದು, ಎಷ್ಟೇ ಒಳ್ಳೆ ಮ್ಯೂಸಿಕ್ ಬಾರಿಸುವವರು ಇರ್ಬೋದು, ನೀವು ರಕ್ಷಣೆ ಹೊಂದಿಲ್ಲ, ದೀಕ್ಷಾ ಸ್ನಾನ ಹೊಂದಿಲ್ಲ, ಹಾಗಾದರೆ ನೀವು ಸತ್ಯದ ಮಾರ್ಗದಲ್ಲಿ ಇಲ್ಲ, ಸತ್ಯದ ಭಾವದಲ್ಲಿ ಇಲ್ಲ. ನೀವು ಎಷ್ಟೇ ಹಾಡು ಹಾಡಿದರು, ಎಷ್ಟೇ ಆರಾಧನೆ ನಡೆಸಿದರು, ಅದು ಯಾವುದು ಸ್ವರ್ಗ ಮುಟ್ಟಲಿಕ್ಕೆ ಸಾಧ್ಯವಿಲ್ಲ. ಸ್ವರ್ಗ ಮುಟ್ಟಬೇಕಾದರೆ ನೀವು ರಕ್ಷಣೆ ಮೊದಲು ಹೊಂದಲೇಬೇಕಾಗಿದೆ. ಅದು ಸತ್ಯದ ಭಾವವಾಗಿದೆ. ಅದರ ನಂತರನೇ ನೀವು ಆತ್ಮದಲ್ಲಿ ಹಾಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಕೊಟ್ಟಂಥ ನೀತಿಯ ವಸ್ತ್ರವನ್ನು ಧರಿಸಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಅದಾಗಿದೆ ಸತ್ಯದಲ್ಲಿ ಆತ್ಮದಲ್ಲಿ ದೇವರನ್ನು ಆರಾಧಿಸುವುದು. ಇದು ಒಂದನೇ ಕಾರ್ಯವಾಗಿದೆ. ನಾವು ಕರ್ತನ ಪ್ರತಿ ತೋರಿಸುವಂಥ ಸೇವೆ ಮೊದಲನೇ ಕಾರ್ಯ. ಯಾಜಕರಾಗಿ ನಾನೀಗ ಹೇಳಿದಂಥ ಕಾರ್ಯ, ಕರ್ತನ ಪ್ರತಿ ಇರುವಂಥ ಜವಾಬ್ದಾರಿ ನಮ್ಮದು. ದೇವರ ಸಂಗಡ ಅನ್ಯೋನ್ಯತೆ ಪಾಲಿಸುವುದು, ದೇವರಿಗಾಗಿ ನಾವು ಜೀವಿಸುವುದಾಗಿದೆ, ದೇವರಿಗಾಗಿ ಸೇವೆ ಸಲ್ಲಿಸುವುದಾಗಿದೆ. ಆತನು ನಮ್ಮನ್ನು ಯಾಜಕರನ್ನಾಗಿ ಆರಿಸಿಕೊಂಡಿರುವುದೇ ದೇವರ ಸೇವೆಯನ್ನು ಮಾಡಲಿಕ್ಕಾಗಿದೆ. ಪ್ರಿಯ ದೇವಜನರೇ, ಹಲ್ಲೆಲೂಯಾ. ಸಂತೋಷ ಇದೆಯಾ? ದೇವರ ಕಡೆ ಇರುವಂಥ ನಿಮ್ಮ ಸೇವೆ ಗೊತ್ತಾಯಿತಾ? ಈಗ ಎರಡನೇದಾಗಿ ಮನುಷ್ಯರ ಪ್ರತಿ ಇರುವಂಥ ಸೇವೆ, ಮಿನಿಸ್ಟ್ರಿ ಟು ಒನ್ ಅನದರ್. ನಿಮಗೆ ಪರಸ್ಪರ ಇರುವಂಥ ಸೇವೆಯ ಬಗ್ಗೆ, ಈಗ ದೇವರ ಪ್ರತಿ ಇರುವಂಥ ಯಾಜಕನ ಸೇವೆಯ ಬಗ್ಗೆ ಹೇಳಿದ್ದೇನೆ. ಈಗ ಎರಡನೇದಾಗಿ ಒಬ್ಬರಿಗೊಬ್ಬರು ಮಾಡಬೇಕಾದಂಥ ಸೇವೆ, ಮಿನಿಸ್ಟ್ರಿ ಟು ಒನ್ ಅನದರ್. ನೀವು ಪರಸ್ಪರ ಮಾಡಬೇಕಾದಂಥ ಸೇವೆಯ ಬಗ್ಗೆ ನಾನೀಗ ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಈ ಸೇವೆ ಅಂತ ಹೇಳಿದರೆ, ನೀವು ಒಬ್ಬರನ್ನೊಬ್ಬರು ಇಮೋಷ್ನಲಿ ಇರಬಹುದು, ಸ್ಪಿರಿಚುವಲಿ ಇರಬಹುದು, ಬಲಪಡಿಸಿ ಅವರೊಂದಿಗೆ ಪ್ರಾರ್ಥಿಸುವುದು. ಒಬ್ಬರು ಒಂದು ಬಲಹೀನ ಅವಸ್ಥೆಯಲ್ಲಿ ಇದ್ದಾರೆ ಅಂಥೇಳಿ ಗೊತ್ತಾದರೆ ನಾವು ಅವರನ್ನು ಬಲಪಡಿಸುವವರಾಗಬೇಕು, ಅವರೊಂದಿಗೆ ಕೂತ್ಕೊಂಡು ಪ್ರಾರ್ಥಿಸುವವರಾಗಬೇಕು. ಒಂದು ವೇಳೆ ಸ್ವಸ್ಥರಾಗಿ ಬೆಡ್ ರಿಡನ್ ಆಗಿ ಇದ್ದಾರೆ, ಅವರ ಮನೆಗೆ ಹೋಗಿ ವಿಸಿಟ್ ಮಾಡಿ ಒಂದು ಸಣ್ಣ ಪ್ರಾರ್ಥನೆ, ಒಂದು ಸಣ್ಣ ವಾಕ್ಯ ಅವರನ್ನು ಬಲಪಡಿಸಲಿಕ್ಕೆ, ಧೈರ್ಯಪಡಿಸಲಿಕ್ಕಾಗಿ ಅದು ಮಾತ್ರ ಸಾಕಾಗಿದೆ. ಒಬ್ಬರಿಗೊಬ್ಬರಿಗಾಗಿ ಮಾಡಲಿಕ್ಕಿರುವಂಥ ಸೇವೆ ನಾನೀಗ ಹೇಳ್ತಾ ಇರುವುದು. ಅಪೊಸ್ತಲ ಬರೆದ ಕೃತ್ಯ 2ನೇ ಅಧ್ಯಾಯ ಅದರ 44ನೇ ವಾಕ್ಯದಿಂದ 46ರ ತನಕ. Acts chapter 2 verse 44, 45, 46. ಬೇಗ. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹೊದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಚಿರಾಸ್ತಿ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದವರನ್ನು ದಿನಾಲು ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಸಾಕು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆಗಳಲ್ಲಿಯೂ ರೊಟ್ಟಿ ಮುರಿದು ಉಲ್ಲಾಸದಿಂದ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೋಡಿ, ಆಗಿನ ದೇವ ಮಕ್ಕಳ ಒಂದು ಪ್ರೀತಿ ಹೇಗಿದೆ, ಎಲ್ಲರೂ ಐಕ್ಯವಾಗಿದ್ದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ದೇ ವರ್ ಒನ್ ಇನ್ ಎವ್ರಿಥಿಂಗ್. ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಒಂದು ಐಕ್ಯತೆ ಇತ್ತು. ಅವರ ಊಟದಲ್ಲಾಗಲಿ, ಅವರು ಮಾಡುವಂಥ ದಿನನಿತ್ಯದ ಮನೆಯ ಪ್ರೀತಿಯ ಅನ್ಯೋನ್ಯತೆಯ ಊಟಗಳಾಗಲಿ ಅಥವಾ ಅವರ ಆಸ್ತಿ ಪಾಸ್ತಿಗಳಲ್ಲಿ ಆಗಲಿ, ಎಲ್ಲದರಲ್ಲಿಯೂ ಸಮಾನತೆ ಇತ್ತು.
ಕೆಲವರಿಗೆ ಆಸ್ತಿ ಹೆಚ್ಚಿದೆ ಅಂತ ಹೇಳಿದರೆ ಅದನ್ನು ಕೂಡ ಮಾರಿ ಅದನ್ನು ಬಡವರಿಗೆ ಕೊಟ್ಟು ಅವರನ್ನು ಕೂಡ ಅವರ ಲೆವೆಲಿಗೆ ತರ್ತಾ ಇದ್ದರು. ಸಮಾನತೆ. ಇವತ್ತು ಒಂದು ವೇಳೆ ನಾನೇನಾದರೂ ಹಾಗೆ ಆರ್ಡರ್ ಈ ಸಭೆಯಲ್ಲಿ ಮಾಡಿದರೆ, ನಿಮಗಿರುವಂಥದ್ದನ್ನೆಲ್ಲ ಮಾರಿ ನೀವು ಕಡಿಮೆ ಇದ್ದವರಿಗೆ, ಮನೆ ಇಲ್ಲದವರಿಗೆ ನೀವು ಮನೆ ಒಂದು ತೆಗೆದುಕೊಡ್ರಿ, ಹೀಗೆ ನಾನೇನಾದರೂ ಹೇಳಿದರೆ ಈ ಸಂಡೇ ಸಭೆಯಲ್ಲಿ ಜನ ಇರ್ಬೋದಾ? ಆ ಪಾಸ್ಟ್ರು ಹಿಂಗೆಲ್ಲ ಹೇಳಿಬಿಟ್ರು, ನಾವು ಬರೋದೇ ಇಲ್ಲ ಆ ಸಭೆಗೆ, ನಮಗಿದ್ದದ್ದೆಲ್ಲ ಮಾರಲಿಕ್ಕೆ ಹೇಳಿಬಿಟ್ಟಿದ್ದಾರೆ, ನಮಗಿದ್ದದ್ದೆಲ್ಲ ಕೊಟ್ಟು ಬಿಡ್ಲಿಕ್ಕೆ ಹೇಳಿಬಿಟ್ಟಿದ್ದಾರೆ, ನಾವಿನ್ನು ಆ ಸಭೆಗೆ ಬರೋದಿಲ್ಲ, ಬೇರೆ ಸಭೆ ನಾವು ಮಾರುತಿ ನಗರನಲ್ಲೇ ಹುಡುಕ್ತೇವೆ, ಹತ್ತಿರ ಇರೋದು, ಇಷ್ಟು ದೂರ ಹೋಗೋದು ಬೇಡ ಅಂತಾರೆ. ಹಲ್ಲೆಲೂಯಾ. ನಾನು ಅದೆಲ್ಲ ಹೇಳೋದಿಲ್ಲ, ನೀವು ಹೆದರಬೇಡ್ರಿ, ಬನ್ನಿ ಸಂಡೇ. ನಾನು ಆಗಿನ ಸಭೆಯ ಐಕ್ಯತೆ ಹೇಳ್ತಾ ಇದ್ದೇನೆ. ಆಗಿನ ಸಭೆಯ ಐಕ್ಯತೆ, ಪರಸ್ಪರ ಪ್ರೀತಿ, ಅನ್ಯೋನ್ಯತೆ ಯಾವ ಲೆವೆಲಿಗೆ ಇತ್ತು ಎಂಬುದಾಗಿ ಹೇಳ್ತಾ ಇದ್ದೇನೆ. ಇವತ್ತು ನಮಗಿರುವಂಥ ಹೆಚ್ಚಾಗಿರುವಂಥ ಆಹಾರವನ್ನು ನಾವು ಇನ್ನೊಬ್ಬರಿಗೆ ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಹೆಚ್ಚಾಗಿರುವಂಥ ಬಟ್ಟೆಯನ್ನು ಕೂಡ ಕೊಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ? ಹಿಂದೆ ಮುಂದೆ ಮಾಡ್ತಾ ಇದ್ದೇವೆ. ತಂದಿರುವಂಥ ಅಕ್ಕಿ 50 ಕಿಲೋ 100 ಕಿಲೋ ಇದ್ದರೂ ಕೂಡ ಅದನ್ನು ಯಾರಿಗೆ ಕೊಡೋದಿಲ್ಲ. ಅದನ್ನು ಇಟ್ಕೊಂಡು ಹಾಗೆ ಹುಳ ಬೀಳೋ ತನಕ, ಹಾಳಾಗಿ ಹೊರಗೆ ಬಿಸಾಡೋ ತನಕ ಅದನ್ನು ಹಾಗೇ ಇಟ್ಕೊಳ್ತೇವೆ, ಕೊಡೋದಿಲ್ಲ. ಆದರೆ ಈ ಸಭೆಯವರು ನೋಡಿ, ಎಷ್ಟು ಅನ್ಯೋನ್ಯತೆಯೊಂದಿಗೆ, ಎಷ್ಟು ಪ್ರೀತಿಯೊಂದಿಗೆ ಅವರ ಊಟದಲ್ಲಿ ಆಗಲಿ ಕೂಟದಲ್ಲಿ ಆಗಲಿ ಅವರಿಗಿದ್ದಂಥ ವಸ್ತುಗಳಲ್ಲಿ ವ್ಯವಸ್ಥೆಗಳಲ್ಲಿ ಎಲ್ಲರೂ ಸಮಾನವಾಗಿ ಏಕ ಮನಸ್ಸಿನೊಂದಿಗಿದ್ದರು. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಅ ಪ್ರೀಸ್ಟ್ಹುಡ್. ನಾವು ಭಾಳ ಮಾಡಲಿಕ್ಕೆ ಆಗಲಿಲ್ಲ ಆದರೂ ಕೂಡ ಸ್ವಲ್ಪ ಆದರೂ ಸೇವೆ ನಾವು ಪರಸ್ಪರ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಬಲಹೀನ ಅವಸ್ಥೆಯಲ್ಲಿರುವವರಿಗಾಗಿ, ದೇವರ ಆತ್ಮನ ತೋರಿಸುವವರಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಂದು ವೇಳೆ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನಿಮ್ಮ ಹೃದಯದಲ್ಲಿ ಇಂಥವರಿಗೆ ನೀನು ಸಹಾಯ ಮಾಡು, ವೈ ಕಾಂಟ್ ವಿ ಹೆಲ್ಪ್ ದೆಮ್? ಸಮಾನವಾಗಿದ್ದುಕೊಂಡು ಅವರನ್ನು ನಮ್ಮಿಂದ ಏನಾಗ್ತದೋ ಅದನ್ನು ಹೆಲ್ಪ್ ಮಾಡುವ. ನಾನು ಹೇಳ್ತಾ ಇಲ್ಲ ಅವರಿಗೆ ದೊಡ್ಡ ಲಕ್ಷಗಟ್ಟಲೆದ ಸಾಲ ಸೈನ್ ಮಾಡಿ ನೀವು ಕೊಡ್ರಿ ಅಂತೇಳಿ, ನಾನು ಅಂಥದ್ದು ಹೇಳ್ತಾ ಇಲ್ಲ. ನಿಮ್ಮ ಹತ್ರ ಇರುವುದರಲ್ಲಿ ಇಲ್ಲದೇ ಇದ್ದದನ್ನು ಕೊಡಲಿಕ್ಕೆ ದೇವರು ಕೇಳ್ತಾ ಇಲ್ಲ. ದೇವರು ನಿಮಗೆ ಕೊಡ್ತಾನೆ, ಅದರಿಂದ ನೀವು ಕೊಡ್ರಿ ಎಂಬುದಾಗಿ. ದೇವರು ಯಾವತ್ತೂ ಹೇಳೋದಿಲ್ಲ 10 ಲಕ್ಷ ರೂಪಾಯಿ ಸಾಲ ಮಾಡು, ದಾನ ಮಾಡು ಅಂತ ಹೇಳಿದಾನ ಎಲ್ಲಿಯಾದರೂ ಬೈಬಲ್ನಲ್ಲಿ? ಲೋನ್ ತೆಗೆದು ನೀವು ದಾನ ಧರ್ಮ ಮಾಡಿರಿ, ಇಲ್ಲ. ಅಂಥ ದಾನ ಧರ್ಮ ನಮ್ಮ ದೇವರು ಮಾಡಲಿಕ್ಕೆ ಎಲ್ಲಿಯೂ ಹೇಳಲಿಲ್ಲ. ದೇವರು ನಿಮ್ಮನ್ನು ನಿಗ್ರಹಿಸ್ತಾನೆ, ದೇವರು ನಿಮಗೆ ದುಡ್ಡನ್ನು ಕೊಡ್ತಾನೆ, ಕೊಟ್ಟು ನೀವು ಕೊಡಲಿಕ್ಕೆ ಹೇಳ್ತಾನೆ. ನಿಮಗೆ ಇದ್ದದ್ರಲ್ಲಿ ನೀವು ಇನ್ನೊಬ್ಬರಿಗೆ ಕೊಡುವುದರಲ್ಲಿ ದೇವರ ನಂಬಿಕೆ ಇಡುವವನಾಗಿದ್ದಾನೆ, ಇಲ್ಲದರಲ್ಲಿ ಅಲ್ಲ. ನಿಮಗಿಲ್ಲ, ನೀವು ಪ್ರಾರ್ಥನೆ ಮಾಡಿ, ದೇವರು ನಿಮಗೆ ಕೊಡ್ತಾನೆ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳಿ, ದೇವರೇ ನನ್ನ ಕೈಗಳನ್ನು ಬಲಪಡಿಸು, ನನ್ನ ಸಹೋದರರನ್ನು ಸಹೋದರಿಯರನ್ನು ಕುಟುಂಬಗಳನ್ನು ನಾನು ಕೂಡ ಅನುಗ್ರಹವಾಗಲಿಕ್ಕೆ ಬಯಸ್ತಾ ಇದ್ದೇನೆ ಎಂಬುದಾಗಿ ನಮ್ಮ ಆಶೆ ಅದಾದರೆ ದೇವರು ಖಂಡಿತವಾಗಿ ನಮ್ಮ ಕೈಗಳನ್ನು ಬಲಪಡಿಸ್ತಾನೆ, ಇನ್ನೊಬ್ಬರಿಗೆ ಕೊಡುವವರನ್ನಾಗಿ ಮಾಡ್ತಾನೆ. ಯಾಕಂದರೆ ಕೊಡುವ ಕೈ ಯಾವತ್ತೂ ಮೇಲೆ ಇರ್ತದೆ, ತಗೊಳ್ಳುವ ಕೈ ಕೆಳಗೆ ಇರ್ತದೆ. ನಮ್ಮನ್ನು ದೇವರು ಕೊಡುವವರನ್ನಾಗಿ ಮಾಡ್ತಾನೆ, ತಗೊಳ್ಳುವವರನ್ನಾಗಿ ಅಲ್ಲ. ದೇವರು ನಮ್ಮ ಉನ್ನತ ದೇವರಾಗಿದ್ದಾನೆ. ನಿನಗೆ ಕೊಡಲಿಕ್ಕೆ ಮನಸ್ಸಿದೆಯೋ, ದೇವರು ನಿನಗೆ ಕೊಡುವವನಾಗಿದ್ದಾನೆ. ನೀವು ಅನೇಕರಿಗೆ ಕೊಡುವುದರಲ್ಲಿ ನಮಗೆ ಸಂತೋಷ ಉಂಟು. ಅಲ್ಲಿ ಅದೇ ಹೇಳ್ತಾ ಇದೆ, ಅವರೆಲ್ಲ ಮಾಡುವುದರಲ್ಲಿ ಸಂತೋಷಪಟ್ಟರು, ಉಲ್ಲಾಸಪಟ್ಟರು, ಸಭೆ ಇನ್ನೂ ಹೆಚ್ಚಾಗಿ ಬೆಳೆಯಿತು ಎಂಬುದಾಗಿ. ಇವತ್ತು ನಾವು ಕಂಜೂಸ್ ಮಾರ್ವಾಡಿಗಳಾಗಿರುವುದರಿಂದ ನಾವು ಬೆಳೀತಾ ಇಲ್ಲ, ಇನ್ನೊಬ್ಬರು ಬೆಳೀತಾ ಇಲ್ಲ, ಸಭೆಯೂ ಬೆಳೀತಾ ಇಲ್ಲ. ಇವತ್ತಿಗೂ ನಾವು ಇದ್ದಲ್ಲೇ ಇದ್ದೇವೆ. ಹಲ್ಲೆಲೂಯಾ. ನಾವು ಹಾಗೆ ಅಲ್ಲ. ದೇವರು ಹೇಳ್ತಾ ಇರೋದು, ಯಾಜಕರನ್ನಾಗಿ ನಿಮ್ಮನ್ನು ಆರಿಸಿಕೊಂಡಿರೋದಾದರೆ ನೀವು ನಿಮ್ಮ ಪರಸ್ಪರ ಸಹೋದರರನ್ನು ನೀವು ಸಪೋರ್ಟ್ ಮಾಡುವವರಾಗಬೇಕು, ಹೆಲ್ಪ್ ಮಾಡುವವರಾಗಬೇಕು. 1ನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 19 ಹಾಗೂ 20ನೇ ವಾಕ್ಯ. 1 John chapter 4 verse 19 and 20. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ನೋಡಿ, ಇಲ್ಲಿ ಸಹೋದರರ ಪ್ರತಿ ಹೇಳ್ತಾ ಇರುವಂಥ ಮಾತು, ದೇವರು ನಮ್ಮನ್ನು ಬಹಳವಾಗಿ ಪ್ರೀತಿಸಿದ್ದಾನೆ. ಪ್ರೀತಿಸಿರುವುದರಿಂದ ನಾವು ಕೂಡ ಏನು ಮಾಡಬೇಕಾಗಿದೆ? ಇನ್ನೊಬ್ಬರನ್ನು ಪ್ರೀತಿಸಬೇಕು. ಒಂದು ವೇಳೆ ನೀವು ಪ್ರೀತಿಸ್ತಾ ಇಲ್ಲಾದರೆ ನೀವು ದೇವರವರಲ್ಲ. ನೀವು ಯಾರವರು? ಆ ಕಡೆ ಪಾರ್ಟಿಯವರು, ಈ ಕಡೆ ಪಾರ್ಟಿಯವರಲ್ಲ.
ಆ ಕಡೆ ಪಾರ್ಟಿಯವರು ಯಾರಂತ ನಾನು ಹೇಳೋದಿಲ್ಲ. ನೀವೇ ತೀರ್ಮಾನ ಮಾಡಿ. ಒಂದು ವೇಳೆ ನಿಮ್ಮ ಹೃದಯದಲ್ಲಿ ಪರಸ್ಪರ ಸಹೋದರರ ಪ್ರತಿ ಸಹೋದರಿಯರ ಪ್ರತಿ ನಿಮಗೆ ಪ್ರೀತಿ ಇಲ್ಲ, ಹಾಗೇ ಇದೆ, ಅವರ ಪ್ರತಿ ಏನಾದರೂ ಕೆಟ್ಟದ್ದು ನಿಮ್ಮ ಮನಸ್ಸಿನಲ್ಲಿದ್ದರೆ ಶೈತಾನನು ಒಳಗೆ ಹೋಗ್ಕೊಂಡಿದ್ದಾನೆ. ದೇವರ ಜನರು ಹಾಗೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ, ಇನ್ನೂ ಹೆಚ್ಚಾಗಿ ಪ್ರೀತಿಸುವವರಾಗಬೇಕಾಗಿದೆ. ಪ್ರಿಯ ದೇವ ಜನರೇ, ಇವತ್ತು ನಮಗೆ ದೇವರು ಒಳ್ಳೆ ಒಂದು ಕುಟುಂಬದ ಥರದಲ್ಲಿ ಈ ಸಭೆಯನ್ನು ಕೊಟ್ಟಿದ್ದಾನೆ. ಅನೇಕರು ತಂದೆಯ ರೂಪದಲ್ಲಿದ್ದಾರೆ, ತಾಯಿಯ ರೂಪದಲ್ಲಿದ್ದಾರೆ, ಅಣ್ಣ ತಮ್ಮಂದರ ರೂಪದಲ್ಲಿ, ಅಕ್ಕ ತಂಗಿಯರ ರೂಪದಲ್ಲಿ, ಒಬ್ಬರೊಬ್ಬರಾಗಿ ಅಲ್ಲ, ನೂರರಷ್ಟು ನಮಗೆ ಕೊಟ್ಟು, ಅಷ್ಟು ಮಾತ್ರ ದೇವರ ಪ್ರೀತಿಯನ್ನು ನಮಗೆ ಸಭೆಯಲ್ಲಿ ದೇವರು ಕೊಟ್ಟು ನಿಲ್ಲಿಸಿರುವಾಗ ನಾವು ಎಷ್ಟು ಮಾತ್ರ ಇನ್ನೊಬ್ಬರನ್ನು ಪ್ರೀತಿಸಬೇಕಾಗಿದೆ. ಹಲ್ಲೆಲೂಯಾ. ದೇವರು ನಮಗೆ ಇಷ್ಟು ಕುಟುಂಬದ ಪ್ರೀತಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳುವಾಗ ಅದು ಔದಾರ್ಯವಾಗಿ ನಮಗೆ ಬಂದಿದೆ. ಅದೇ ಔದಾರ್ಯವಾಗಿ ನಾವು ಕೊಡಲೂ ಬೇಕಾಗಿದೆ. ಪ್ರಿಯ ದೇವ ಜನರೇ, ದೇವರು ನಮ್ಮ ಹತ್ರ ಕೇಳ್ತಾ ಇರುವುದು ಬೆಳ್ಳಿ ಅಲ್ಲ, ಬಂಗಾರವೂ ಅಲ್ಲ, ಹಣವೂ ಅಲ್ಲ. ದೇವರು ನಮ್ಮಲ್ಲಿ ಕೇಳ್ತಾ ಇರುವುದು ಇನ್ನೊಬ್ಬರನ್ನು ನೀವು ಕೂಡ ಪ್ರೀತಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ, ನೀವೇನು ಮಾಡಬೇಕಾಗಿದೆ? ನೀವು ಕೂಡ ನಿಮ್ಮ ಸಹೋದರರನ್ನು ಸಹೋದರಿಯರನ್ನು ಪ್ರೀತಿಸಬೇಕು ಎಂಬುದಾಗಿ. ಯಾವ ರೀತಿಯಲ್ಲೆಲ್ಲ ಆತ್ಮಿಕವಾಗಿ ಇರಬಹುದು, ಅಥವಾ ಶಾರೀರಿಕವಾಗಿ ಇರಬಹುದು, ಅಥವಾ ಆರ್ಥಿಕವಾಗಿ ಇರಬಹುದು, ಯಾವ ರೀತಿಯಲ್ಲಿ ನಮಗೆ ಪರಸ್ಪರ ಸಹಾಯ ನಮ್ಮ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯವಾಗ್ತದೋ ಮಾಡುವಾಗ ನೀವು ಯಥಾರ್ಥವಾದ ಯಾಜಕರಾಗಿದ್ದೀರಾ. ಸರ್ವಿಂಗ್ ದ ಪೀಪಲ್, ಜನರನ್ನು ಸೇವೆ ಮಾಡುವಂಥ ನೀವು ಜನರಾಗಿ ಮಾರ್ಪಡ್ತೀರಾ. ನಮ್ಮ ಸೇವಕರು ಅಂತ ಹೇಳಿದರೆ, ಯಾಜಕರಂತ ಹೇಳಿದರೆ, ವಿ ಶುಡ್ ಬಿ ರೆಡಿ ಟು ಸರ್ವ್ ದ ಮ್ಯಾನ್ಕೈಂಡ್. ಮನುಷ್ಯ ಜಾತಿಯನ್ನು, ಅದರಲ್ಲಿ ಮತ ಇಲ್ಲ, ಜಾತಿ ಇಲ್ಲ, ಭೇದ ಇಲ್ಲ, ಯಾರು ಹಿಂದೂವೋ ಮುಸ್ಲಿಮೋ ಕ್ರಿಶ್ಚಿಯನೋ ಯಾವ ಭೇದವೂ ಯೇಸು ಸ್ವಾಮಿ ನಮಗಾಗಿ ಮಾಡಲಿಲ್ಲ. ನಾವು ಕೂಡ ಮನುಷ್ಯನಿಗಾಗಿ ಆ ಭೇದ ಮಾಡದೆ ನಾವು ಪ್ರೀತಿಸುವವರಾಗಬೇಕಾಗಿದೆ. ನಾವು ಇವರು ಕ್ರೈಸ್ತರು, ಇವರು ನನಗೆ ಭಾಳ ಪ್ರೀತಿ ಮಾಡ್ತಾರೆ, ಅವರನ್ನಷ್ಟೇ ಪ್ರೀತಿ ಮಾಡಲಿಕ್ಕಾಗಿ ಯೇಸು ಸ್ವಾಮಿ ಬಂದಿಲ್ಲ. ಯೇಸು ಸ್ವಾಮಿ ಮನುಷ್ಯ ಜಾತಿಯನ್ನು ಹುಡುಕಿಕೊಂಡು ಬಂದಿರುವಾಗ ನಾವು ಎಲ್ಲ ಮನುಷ್ಯರನ್ನು ಪ್ರೀತಿಸುವವರಾಗಬೇಕಾಗಿದೆ, ಅವರಿಗಾಗಿ ಪ್ರಾರ್ಥಿಸುವವರಾಗಬೇಕಾಗಿದೆ. ಅದಾಗಿದೆ ನಮ್ಮ ಯಾಜಕರ ಸೇವೆ. ಅವರು ದೇವರ ಸಾನ್ನಿಧ್ಯದಲ್ಲಿ ಬಂದಿದ್ದಾರೋ ನಮಗೆ ಸಿಕ್ಕಂಥ ಒಂದು ಅವಕಾಶ ಅವರಿಗಾಗಿ ಪ್ರಾರ್ಥಿಸಲಿಕ್ಕಾಗಿ, ಅವರಿಗಾಗಿ ಸಹಾಯ ಮಾಡಲಿಕ್ಕಾಗಿ. ಯಾವುದೇ ಮನುಷ್ಯನು ನಿಮ್ಮ ಹತ್ತಿರ ಬಂದರೂ ನೀವು ಸಹಾಯ ಮಾಡಲಿಕ್ಕಾಗಿ ಹಿಂದಕ್ಕೆ ಸರಿಬಾರದು. ನೀವು ಆ ಸಮಯದಲ್ಲಿ ನೆನೆಸಿಕೊಳ್ಳಬೇಕು, ನಾನು ನನ್ನ ಯೆಹೋವನ ಯಾಜಕನಾಗಿದ್ದೇನೆ, ನಾನು ಆ ಸೇವೆಯನ್ನು ಆ ಮನುಷ್ಯನಿಗಾಗಿ ಪೂರ್ತಿಗರಿಸುತ್ತೇನೆ ಎಂಬ ದೌತ್ಯದೊಡನೆ, ರೆಸ್ಪಾನ್ಸಿಬಿಲಿಟಿಯೊಂದಿಗೆ, ಜವಾಬ್ದಾರಿಯೊಂದಿಗೆ ನೀವು ಮುಂದಕ್ಕೆ ಹೋಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮೂರನೇ ಕಾರ್ಯ ಹೇಳಿ ನಾನು ಮುಗಿಸುವವನಾಗಿದ್ದೇನೆ. ಮಿನಿಸ್ಟ್ರಿ ಟು ದ ವರ್ಲ್ಡ್, ಈ ಲೋಕಕ್ಕೆ ಇರುವಂಥ ನಿಮ್ಮ ಸೇವೆ. ಮೊದಲನೇದು ದೇವರ ಪ್ರತಿ ಇರುವಂಥ ನಿಮ್ಮ ಸೇವೆ. ಎರಡನೇದಾಗಿ ಮನುಷ್ಯರ ಪ್ರತಿ ಪರಸ್ಪರ ಒಬ್ಬರಿಗಿರುವಂಥ ಸೇವೆ, ಮಿನಿಸ್ಟ್ರಿ ಟು ಒನ್ ಅನದರ್. ಮೂರನೇದಾಗಿ ಮಿನಿಸ್ಟ್ರಿ ಟು ದ ವರ್ಲ್ಡ್, ನಾವು ಈ ಲೋಕಕ್ಕೆ ಸಾಕ್ಷಿಯಾದವರಾಗಿದ್ದೇವೆ. ದೇವರು ಯಾಜಕರನ್ನಾಗಿ ನಮ್ಮನ್ನು ಆರಿಸಿರುವಾಗ ಭೂಮಿಯ ಕಡೆಯವರೆಗೂ ನಾವು ಏನಾಗಬೇಕಾಗಿದೆ? ಸಾಕ್ಷಿಗಳಾಗಬೇಕಾಗಿದೆ. ದೇರ್ ಈಸ್ ಅ ಮಿನಿಸ್ಟ್ರಿ ಇನ್ ದಿಸ್ ವರ್ಲ್ಡ್. ಈ ಲೋಕದಲ್ಲಿ ನಮಗೆ ಒಂದು ದೊಡ್ಡ ಯಾಜಕತ್ವದ ಸೇವೆ ದೇವರು ನಮಗೆ ಕೊಟ್ಟಿದ್ದಾನೆ. ಆರ್ ವಿ ರೆಡಿ ಟು ಡೂ ದ್ಯಾಟ್ ಮಿನಿಸ್ಟ್ರಿ ಇನ್ ದಿಸ್ ವರ್ಲ್ಡ್? ಪ್ರಿಯ ದೇವಜನರೇ, ನಾವು ಆತನ ಶಿಷ್ಯರಾಗಿದ್ದೇವೆ. ಈ ಅಂಧಕಾರದ ಲೋಕದಲ್ಲಿ, ಪಾಪಮಯವಾದ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಜೀವಿಸ್ತಾ ಇರುವಾಗ ನಮ್ಮ ಪ್ರತಿಯೂ ಕೂಡ, ನಮ್ಮ ಜವಾಬ್ದಾರಿಯೂ ಕೂಡ ಈ ಲೋಕಕ್ಕೆ ಇರುವಂಥದ್ದಾಗಿದೆ. ಈ ಲೋಕವನ್ನು ಹುಡುಕಿ, ಮನುಷ್ಯ ಜಾತಿಯನ್ನು ಹುಡುಕಿಕೊಂಡು ಯೇಸು ಸ್ವಾಮಿ ಸ್ವರ್ಗವನ್ನು ಬಿಟ್ಟು ಈ ಲೋಕಕ್ಕೆ ಮನುಷ್ಯನನ್ನು ಹುಡುಕಿಕೊಂಡು ಬಂದನು. ಅದೇ ರೀತಿಯಾಗಿ ನಾವು ಕೂಡ ನಮಗೆ ಯೇಸು ಸ್ವಾಮಿ ರಕ್ಷಣೆಯನ್ನು ಕೊಟ್ಟು ನಮ್ಮನ್ನು ಕೂಡ ಈ ಲೋಕದಿಂದ ಬೇರ್ಪಡಿಸಿ, ನಮ್ಮನ್ನು ಕೂಡ ಈ ಲೋಕದಿಂದ ಆರಿಸಿ, ಈ ಲೋಕದಿಂದ ನಮ್ಮನ್ನು ಅಭಿಷೇಕ ಮಾಡಿ
ಯಾಜಕರನ್ನಾಗಿ ಇಟ್ಟಿರುವುದಾದರೆ ಆತನ ಸಾಕ್ಷಿಗಳಾಗಿ ಭೂಮಿಯ ಕಟ್ಟ ಕಡೆಯವರೆಗೂ ನಾವು ಇರುವಂಥ ಮನೆಯಲ್ಲಿ ಯೆರೂಸಲೇಮಿನಲ್ಲಿ ಮೊದಲು, ಆಮೇಲೆ ಶಮರ್ಯದಲ್ಲಿ, ಯೂದಾಯದಲ್ಲಿ, ಆಮೇಲೆ ಇರುವಂಥ ಕಟ್ಟ ಕಡೆಯ ಪಟ್ಟಣಗಳಿಗೂ ಕೂಡ ನಮ್ಮ ಸಾಕ್ಷಿ ಹೋಗಬೇಕಾಗಿದೆ. ದೇವರು ನಮ್ಮನ್ನು ಎಲ್ಲಿ ಕಳಿಸ್ತಾನೋ ಅಲ್ಲಿಗೆ ಹೋಗಲಿಕ್ಕಾಗಿ, ಆ ಯಾಜಕತ್ವದ ಸೇವೆ ಮಾಡಲಿಕ್ಕಾಗಿ ನಾನು ಈ ಲೋಕದಲ್ಲಿ ಒಬ್ಬ ಸಾಕ್ಷಿಯಾಗಿ ಜೀವಿಸ್ತೇನೆ, ನನ್ನ ಸಾಕ್ಷಿ ಇನ್ನೊಬ್ಬರಿಗೆ ಹೇಳುತ್ತೇನೆ ಎಂಬ ದೃಢವಾದ ನಂಬಿಕೆ, ತೀರ್ಮಾನದೊಂದಿಗೆ ಹೋಗಬೇಕಾಗಿದೆ. ಯೆಶಾಯ ಬರೆದ ಗ್ರಂಥ 60ನೇ ಅಧ್ಯಾಯ 1, 2, 3 ಬೇಗನೆ. ಯೆಶಾಯ ಬರೆದ ಗ್ರಂಥ 60ನೇ ಅಧ್ಯಾಯ 1, 2, 3 ಬೇಗ. ಏಳು ಪ್ರಕಾಶಿಸು, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಈಗ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾಡ್ಗತ್ತಲು ಜನಾಂಗವನ್ನು ಮುಚ್ಚಿದೆ. ನಿನ್ನ ಮೇಲಾದರೆ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವರು. ಅರಸನು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವನು. ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪುಗೂಡಿ. ಸಾಕು ಸಾಕು ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಏನು ಹೇಳ್ತಾ ಇದೆ ಗೊತ್ತಾ ವಾಕ್ಯ? ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು, ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಪ್ರಿಯ ದೇವ ಜನರೇ, ದ ಲೈಟ್ ಆಫ್ ದ ಲಾರ್ಡ್ ಈಸ್ ಅಪಾನ್ ಅಸ್. ಈ ಲೋಕ ಎಲ್ಲ ಅಂಧಕಾರದಲ್ಲಿದೆ, ಲೋಕದ ಜನಾಂಗಗಳೆಲ್ಲ ಅಂಧಕಾರದಲ್ಲಿದೆ. ಆದರೆ ನನ್ನನ್ನು ನಿಮ್ಮನ್ನು ದೇವರು ಆ ತೇಜಸ್ಸಿನಲ್ಲಿ ಕರೆದಿದ್ದಾನೆ. ಆ ಪ್ರಕಾಶದಲ್ಲಿ ಪ್ರಕಾಶಿಸುವಂತೆ ನಮ್ಮನ್ನು ಬೆಳಗಿಸಲಿಕ್ಕಾಗಿ, ಈ ಲೋಕವನ್ನು ಭೂಮಿಯನ್ನು ಬೆಳಗಿಸಲಿಕ್ಕಾಗಿ ಬೆಳಕುಗಳನ್ನಾಗಿ ಇಟ್ಟಿದ್ದಾನೆ. ಆ ತೇಜಸ್ಸು ಆತನದ ನಮ್ಮ ಮೇಲೆ ಇದೆ. ಕತ್ತಲೆಯಲ್ಲಿರುವಂಥ ಜನಾಂಗಗಳನ್ನು ಹೊರಗೆ ತರಲಿಕ್ಕಾಗಿ, ಜನರನ್ನು ಹೊರಗೆ ತರಲಿಕ್ಕಾಗಿ ಆ ತೇಜಸ್ಸು, ಆ ಮಹಿಮೆ, ಆ ಬೆಳಕು, ಆ ಪ್ರಕಾಶ ಇವತ್ತು ನಮ್ಮ ಮೇಲೆ ಇದೆ, ಈ ಲೋಕವನ್ನು ಬೆಳಗಿಸಲಿಕ್ಕಾಗಿ. ಹಲ್ಲೆಲೂಯಾ. ನಿಮಗನ್ನಿಸ್ಬೋದು, ನಾನೇನಪ್ಪ ದಾಂಡೇಲಿಯ ಯಾವುದೋ ಒಂದು ಸಣ್ಣ ಮೂಲೆಯಲ್ಲಿದ್ದೇನೆ. ಪರವಾಗಿಲ್ಲ, ಅಲ್ಲಿ ಇದ್ದುಕೊಂಡೇ ನೀನು ಒಂದು ಬೆಳಕಾಗಿದ್ದೀಯ. ನಿನ್ನ ಮನೆ ಒಂದು ಬೆಳಕಾಗಿದೆ, ದೀಪ ಸ್ತಂಭವಾಗಿದೆ. ಯಾಕಂದರೆ 108 ದೀಪ ಸ್ತಂಭ ಹಡಗುಗಳನ್ನು ನಡೆಸಲಿಕ್ಕಾಗಿ ಇರುವುದಿಲ್ಲ. ದೊಡ್ಡ ದೊಡ್ಡ ಹಡಗುಗಳನ್ನು ನಡೆಸಲಿಕ್ಕೆ ಒಂದೇ ಒಂದು ಲೈಟ್ ಹೌಸ್ ಇರ್ತದೆ. ಆ ಲೈಟ್ ಹೌಸ್ ಎಲ್ಲದಕ್ಕೂ ಬೆಳಕು ಕೊಡುವಂಥದ್ದಾಗಿದೆ. 100 ಗಟ್ಟಲೆ ಹಡಗುಗಳ ಅಂಧಕಾರದಲ್ಲಿ ಆ ಸಮುದ್ರದ ಮೇಲೆ ಬರುವಾಗ ಒಂದೇ ಒಂದು ಲೈಟ್ ಹೌಸ್ ಇರ್ತದೆ. ಸಮುದ್ರ ತುಂಬ ಎಲ್ಲ ಕಡೆಗಳಲ್ಲಿ ಲೈಟ್ ಹೌಸ್ ಇಲ್ಲ. ನಮ್ಮ ಪಟ್ಟಣದಲ್ಲಿ ಒಂದೇ ಒಂದು ಲೈಟ್ ಹೌಸ್ ಸಾಕಾಗಿದೆ. ಈ ಪಟ್ಟಣವನ್ನು ಬೆಳಗಲಿಕ್ಕಾಗಿ, ಜನಾಂಗಗಳನ್ನು ಬೆಳಕಾಗಿ ಮಾಡಲಿಕ್ಕಾಗಿ, ಅವರನ್ನು ಕೂಡ ಅಂಧಕಾರದಿಂದ ಬೆಳಕಿಗೆ ತರಲಿಕ್ಕಾಗಿ ನೀವು ದೇವರಿಂದ ಆರಿಸಲ್ಪಟ್ಟಂಥ ಯಾಜಕರಾಗಿದ್ದೀರಿ. ಪ್ರಿಯ ದೇವ ಜನರೇ, ಇವತ್ತು ಲೋಕಕ್ಕೆ ಸಾಕ್ಷಿಯಾಗಿ ನಿಮ್ಮನ್ನು ದೇವರ ಆರಿಸಿದ್ದಾನೆ. ನಿಮ್ಮ ಮೇಲೆ ಪ್ರಕಾಶ ಬಂದಿದೆ, ನಿಮ್ಮ ಮೇಲೆ ಆ ತೇಜಸ್ಸು ಉದಯವಾಗಿದೆ. ಎಷ್ಟು ಸೌಭಾಗ್ಯವಂತರು ಗೊತ್ತಾ ನಾವು. ಇವತ್ತು ಬಹಳ ಜನ ಇಲ್ಲ ದಾಂಡೇಲಿಯಲ್ಲಿ. 50-60 ಸಾವಿರ ಜನರ ಪಾಪ್ಯುಲೇಷನ್ ಇಲ್ಲಿದೆ. ಆದರೆ ಅವರ 1%, 0.1% ಇಲ್ಲ ಇಲ್ಲಿ ಜನ ಕುಂತಿರುವಂಥದ್ದು. ದೇವರಿಗೆ ಎಷ್ಟೇ ಜನ ಸಾಕಾಗಿದೆ, ಇಷ್ಟೇ ಜನರ ಮೇಲೆ ತೇಜಸ್ಸು ಸಾಕಾಗಿದೆ. ನೀವು ಇರುವಂಥ ಸ್ಥಳಗಳಲ್ಲಿ ಬೈಲ್ಪಾರ್ ಇರಬಹುದು, ಅಂಬೆವಾಡಿ ಇರಬಹುದು, ಗೌಂಟನ್ ಇರಬಹುದು, ಅಥವಾ ಮಾರುತಿ ನಗರ, ಗಾಂಧಿನಗರ, ಯಾವ ನಗರ ಆತನಿಗೆ ಗೊತ್ತಿಲ್ಲ. ಆದರೆ ನಿಮಗೆ ಗೊತ್ತಿದೆ, ನೀವು ಯಾವ ಸ್ಥಳದಲ್ಲಿ ಇದ್ದೀರಿ ಅಲ್ಲಿ ನೀವು ಬೆಳಕಾಗಿ ಪ್ರಕಾಶಿಸುವವರಾಗಿದ್ದೀರಿ. ದೀಪ ಸ್ತಂಭವಾಗಿ, ಲೈಟ್ ಹೌಸ್ ಆಗಿ ನೀವು ಅನೇಕ ದೊಡ್ಡ ದೊಡ್ಡ ಜನರಿರ್ಬೋದು, ಈ ಪಟ್ಟಣದ ದೊಡ್ಡ ದೊಡ್ಡ ಹಡಗುಗಳಿರ್ಬೋದು, ಅವರಿಗೆ ಮಾರ್ಗದರ್ಶನ ತೋರಿಸಲಿಕ್ಕಾಗಿ ಸಣ್ಣ ಬೆಳಕು ನೀವು ಇದ್ದರೆ ಸಾಕಾಗಿದೆ ದೇವರಿಗೆ. ಹಿ ವಿಲ್ ಯೂಸ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಉಪಯೋಗಿಸಲಿಕ್ಕಾಗಿ ಶಕ್ತನಾಗಿದ್ದಾನೆ. ಆದುದರಿಂದ ಭಯಪಡಬೇಕಾದದಿಲ್ಲ. ಅಯ್ಯೋ, ನಾನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂಬುದಾಗಿ ನೀವು ಹೇಳೋದು ಬೇಕಾಗಿಲ್ಲ. ಪ್ರಿಯ ದೇವಜನರೇ, ದೇವರು ನಿಮ್ಮನ್ನು ಉಪಯೋಗಿಸಲಿಕ್ಕಾಗಿ ಶಕ್ತನಾಗಿದ್ದಾನೆ, ಉಪಯೋಗಿಸಲು ಕೂಡ ಬಯಸುತ್ತಿದ್ದಾನೆ. ನಿಮ್ಮ ಮೂಲಕವಾಗಿ ನೀವು ಇರುವಂಥ ಸ್ಥಳದಿಂದಲೇ
ಉಜ್ಜೀವನ ಆರಂಭವಾಗುವಂಥದ್ದಾಗಿದೆ. ನಿಮ್ಮ ಜೀವಿತದಿಂದ, ನಿಮ್ಮ ಮನೆಯಿಂದ, ನಿಮ್ಮ ಕುಟುಂಬದಿಂದ ಉಜ್ಜೀವನ ಆರಂಭವಾಗ್ತದೆ. ಹಲ್ಲೆಲೂಯಾ. ನೀವಿರುವಂಥ ಸ್ಥಳದಿಂದ ನಿಮ್ಮ ಮೇಲಿರುವಂಥ ಅಭಿಷೇಕ, ನಿಮ್ಮ ಮೇಲಿರುವಂಥ ತೇಜಸ್ಸು ದೇವರು ಉಪಯೋಗಿಸ್ತಾನೆ. ಪ್ರಿಯ ದೇವಜನರೇ, ನೀವು ಸಾಕ್ಷೀಕರಿಸಲಿಕ್ಕಾಗಿ ಸಿದ್ಧರಾದರೆ ನಿಮ್ಮ ಸುತ್ತಮುತ್ತಲಿರುವಂಥ ಎಲ್ಲ ಪ್ರದೇಶಗಳು, ಎಲ್ಲ ಮನೆಗಳು ತೇಜಸ್ಸಿನಿಂದ ತುಂಬಲ್ಪಡುವಂಥದ್ದಾಗಿದೆ. ದೇವರು ನಿಮ್ಮನ್ನು ಅದಕ್ಕಾಗಿ ಆರಿಸಿಕೊಂಡಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 18, 19, 20. 2 Corinthians chapter 5 verse 18 onwards. ಇದೆಲ್ಲ ದೇವರಿಂದಲೇ ಉಂಟಾದುದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರ ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆಂಬುದೇ. ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. 20. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಾಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮಗೆ ಇರುವಂಥ ಸಂದೇಶ ಈ ಲೋಕಕ್ಕೆ ಕೊಡಬೇಕಾದದ್ದು ಶಾಂತಿಯ, ಸಮಾಧಾನದ ಸಂದೇಶವಾಗಿದೆ. ಇವತ್ತು ಎಲ್ಲ ಕಡೆಗಳಲ್ಲಿ ಅಸಮಾಧಾನ ಉಂಟು. ಲೋಕದ ಕಡೆಯವರೆಗೂ ನೋಡಿದರೂ ಕೂಡ, ಸೂಪರ್ ಪವರ್ ನೇಷನ್ಗಳು ನೋಡಿದರೂ ಕೂಡ, ರಾಜ್ಯಗಳು ನೋಡಿದರೂ ಕೂಡ ಎಲ್ಲಿಯೂ ಸಮಾಧಾನ ಇಲ್ಲ. ಇಸ್ರೇಲ್ನಿಂದ ಹಿಡಿದು ಅಮೇರಿಕದ ತನಕ, ಆ ಕಡೆ ರಷ್ಯಾದ ತನಕ, ಚೈನಾದ ತನಕ, ಪಾಕಿಸ್ತಾನಿನ ತನಕ ಎಲ್ಲ ರಾಜ್ಯಗಳಲ್ಲಿಯೂ ಅಸಮಾಧಾನ ಇದೆ. ಇವತ್ತು ಯುದ್ಧಗಳು ನಡೀತಾ ಇದೆ, ಕ್ಷಾಮಗಳು ನಡೀತಾ ಇದೆ, ಸಮಸ್ಯೆಗಳು ನಡೀತಾ ಇದೆ. ಆದರೆ ದೇವರು ನಮಗೆ ಕೊಟ್ಟಂಥ ಸಮಾಧಾನದ ಸಂದೇಶವಿದೆ. ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಶಾಂತಿ ಇದೆ, ಸಮಾಧಾನವಿದೆ. ಅದನ್ನು ತೆಗೆದುಕೊಂಡು ಹೋಗಲಿಕ್ಕಾಗಿ, ಭೂಮಿಯ ಕಡೆಯವರೆಗೂ ಹೋಗಲಿಕ್ಕಾಗಿ ನೀವು ಯಾರಾಗಿದ್ದೀರಿ ಗೊತ್ತಾ? ಯಾಜಕರ ಸಂಗಡ ಸ್ವರ್ಗ ರಾಜ್ಯವನ್ನು ಪ್ರತಿನಿಧಿಸುವಂಥ ರಾಯಭಾರಿಗಳಾಗಿದ್ದೀರಾ. ಹಲ್ಲೆಲೂಯಾ. ಯು ಆರ್ ದ ಅಂಬಾಸಿಡರ್ಸ್ ಆಫ್ ಕ್ರೈಸ್ಟ್. ಯು ಆರ್ ರೆಪ್ರೆಸೆಂಟಿಂಗ್ ದ ಹೆವೆನ್ಸ್. ಸ್ವರ್ಗವನ್ನು ನೀವು ಪ್ರತಿನಿಧಿಸ್ತಾ ಇರುವಂಥ ಕ್ರಿಸ್ತನ ರಾಯಭಾರಿಗಳಾಗಿದ್ದೀರಾ. ರಾಜದೂತರು ಎಂಬುದಾಗಿ ಹೇಳ್ತದೆ. ನಮ್ಮ ರಾಜ್ಯದಲ್ಲಿ, ಡೆಲ್ಲಿಯಲ್ಲಿ ಎಲ್ಲ ರಾಜ್ಯದ ರಾಜದೂತರಿದ್ದಾರೆ, ಅಂಬಾಸಿಡರ್ಸ್ ಇದ್ದಾರೆ. ಚಾಣಕ್ಯಪುರಿ ಎಂಬಂಥ ಒಂದು ಸ್ಥಳ ಇದೆ. ಅಂಬಾಸಿಡರ್ಸಿಗಾಗಿಯೇ ಮಾಡಿರುವಂಥ ಎಲ್ಲ ಅಲ್ಲಿ ಇರುವಂಥ ಸ್ಥಳಗಳಾಗಿದೆ. ನಮ್ಮ ಶಾರದಾ ಸಿಸ್ಟರ್ ಇದ್ದಾರೆ ಅಲ್ಲಿ ಒಂದು ಎಂಬಾಸಿಯಲ್ಲಿ. ಅವರು ಕೂಡ ಅಮೇರಿಕನ್ ಎಂಬಾಸಿ ಅಲ್ಲ, ಅದು ಅಮೇರಿಕನ್ ಅಂಬಾಸಿಡರಿಗಾಗಿ ಅವರು ಸೇವೆ ಮಾಡ್ತಾ ಇದ್ದಾರೆ. ಅಲ್ಲಿ ಪೂರ ಅಂಬಾಸಿಡರ್ಸ್ ಇರುವಂಥ ಒಂದು ಲೊಕ್ಯಾಲಿಟಿ ಆಗಿದೆ ಚಾಣಕ್ಯಪುರಿ. ತುಂಬ ಅಂಬಾಸಿಡರ್ಸ್, ಈ ಲೋಕದ ಎಲ್ಲ ರಾಜ್ಯಗಳ ಅಂಬಾಸಿಡರ್ಸ್ ಅಲ್ಲಿದ್ದಾರೆ, ರಾಯಭಾರಿಗಳಲ್ಲಿದ್ದಾರೆ. ಭಾರತ ದೇಶದಲ್ಲಿ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನನ್ನ ದೇಶದ ನಾನು ರಾಯಭಾರಿ ಭಾರತ ದೇಶದಲ್ಲಿ ಎಂಬುದಾಗಿ. ಅವರ ದೇಶದಲ್ಲಿ ಏನಾದರೂ ನಡೀತಾ ಇದ್ದರೆ, ಏನಾದರೂ ಪಾಲಿಸೀಸ್ ಆಗಬೇಕಾದ್ರೆ ಅವರು ತಗೊಂಡು ಬಂದು ಅದನ್ನು ಇಲ್ಲಿ ಬಿಸ್ನೆಸ್ಸಿಗಾಗಿರ್ಬೋದು ಅಥವಾ ಒಳ್ಳೆಯ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಗಾಗಿರ್ಬೋದು ಅವರು ಬಂದು ನಮ್ಮ ರಾಜ್ಯದಲ್ಲಿ ಸಮಾಧಾನದೊಂದಿಗೆ, ನನ್ನ ರಾಜ್ಯದೊಂದಿಗೆ ನೀವಿರಬೇಕು ಎಂಬ ಸಂದೇಶದೊಂದಿಗೆ ಅವರು ಈ ಭಾರತ ದೇಶದಲ್ಲಿ ಇದ್ದಾರೆ. ನಾವು ಕೂಡ ಅಲ್ಲಿಯ ರಾಯಭಾರಿಗಳು, ಸ್ವರ್ಗದ ರಾಯಭಾರಿಗಳು. ಈ ಲೋಕದಲ್ಲಿ ಇದ್ದೇವೆ ಮಾತ್ರ. ಅವರು ಪರ್ಮನೆಂಟ್ ಅಲ್ಲ, ಅವರು ಸ್ವಲ್ಪ ಸಮಯಕ್ಕೆ ಮಾತ್ರ ಆ ರಾಯಭಾರಿಗಳಾಗಿ ನ್ಯೂ ಡೆಲ್ಲಿಯಲ್ಲಿ ಇರ್ತಾರೆ, ಅವರ ರಾಜ್ಯವನ್ನು ಪ್ರತಿನಿಧಿಸಿಕೊಂಡು. ಆಮೇಲೆ ಅವರು ಮರಳಿ ಹೋಗ್ತಾರೆ. ದೇ ಆರ್ ನಾಟ್ ಪರ್ಮನೆಂಟ್ ರೆಸಿಡೆಂಟ್ಸ್ ಆಫ್ ದಿಸ್ ಇಂಡಿಯಾ. ಅವರು ಹೋಗಲಿಕ್ಕಿರುವವರು. ನಾವು ಕೂಡ ಹಾಗೆ ಅಲ್ಲಿಯ ರಾಯಭಾರಿಗಳು, ಸ್ವರ್ಗದ ಪ್ರತಿನಿಧಿ. ನಾವು ಈ ಲೋಕದಲ್ಲಿ ಶಾಂತಿಯ, ಸಮಾಧಾನದ ಸಂದೇಶವನ್ನು ಸಾರಲಿಕ್ಕಾಗಿ ಈ ಲೋಕಕ್ಕೆ ಸ್ವಲ್ಪ ವರ್ಷಗಳಿಗಾಗಿ ನಾವು ಬಂದವರಾಗಿದ್ದೇವೆ. ನಾವು ಬೇಗನೆ ಮರಳಿ ಹೋಗುವವರಾಗಿದ್ದೇವೆ ನಮ್ಮ ರಾಜ್ಯಕ್ಕೆ. ಇಲ್ಲಿಯ ಸೇವೆ ಮುಗಿಯುವಾಗ, ಈ ಲೋಕದ ಸೇವೆ ಮುಗಿಯುವಾಗ, ಈ ಭಾರತ ದೇಶದ ಸೇವೆ ಮುಗಿಯುವಾಗ ನಾವು ಈ ಲೋಕದಿಂದ ಪರಲೋಕಕ್ಕೆ ಹೋಗುವವರಾಗಿದ್ದೇವೆ. ಪ್ರಿಯ ದೇವ ಜನರೇ, ಸ್ವಲ್ಪ ಕಾಲಕ್ಕೆ ಮಾತ್ರ
ನಾವು ಪ್ರತಿನಿಧಿಗಳಾಗಿ ಇಲ್ಲಿದ್ದೇವೆ. ಮಾರ್ಕನು ಬರೆದ ಸುವಾರ್ತೆ ಓದೋದು ಬೇಡ. 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಗೋ ಆ್ಯಂಡ್ ಪ್ರೀಚ್ ದ ಗಾಸ್ಪಲ್ ಟು ದ ವರ್ಲ್ಡ್, ಈ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹೌದು ಪ್ರಿಯ ದೇವಜನರೇ, ನಾವು ಈ ಲೋಕಕ್ಕೆ ಸುವಾರ್ತೆ ಸಾರಲಿಕ್ಕಾಗಿ, ಆ ಶುಭ ಸಂದೇಶವನ್ನು ಹೇಳಲಿಕ್ಕಾಗಿ ಯಾಜಕರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ಈ ಲೋಕದಲ್ಲಿಯೂ ಕೂಡ ನಮ್ಮ ಸೇವೆ ಇದೆ ಪ್ರಿಯ ದೇವಜನರೇ. ಆತನು ನಮ್ಮನ್ನು ಈ ಲೋಕದಲ್ಲಿ ಕಳಿಸಿರುವಾಗ, ಮತ್ತಾಯನು ಬರೆದ ಸುವಾರ್ತೆ ಓದುವುದು ಬೇಡ, 28ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಹೇಳ್ತದೆ, ನೀವು ಮತ್ತೆ ಅಲ್ಲಿ ಹೇಳ್ತಾ ಇದೆ, ನೀವು ಹೋಗಿ ಲೋಕಕ್ಕೆ ಸುವಾರ್ತೆಯನ್ನು ಸಾರಿರಿ. ಯಾರ್ಯಾರು ನಂಬುತ್ತಾರೋ ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ಕೊಡಿ, ಅವರಿಗೆ ಬೋಧನೆಯನ್ನು ಮಾಡಿ ಎಂಬುದಾಗಿ ಹೇಳಿ ಕೊನೆಯದಾಗಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ ಗೊತ್ತಾ? ನಾನು ನಿಮ್ಮ ಸಂಗಡ ಯುಗದ ಸಮಾಪ್ತಿಯವರೆಗೂ ಇದ್ದೇನೆ ಎಂಬುದಾಗಿ. ದ್ಯಾಟ್ ಈಸ್ ದ ಬ್ಯೂಟಿ ಆಫ್ ಜೀಸಸ್ ಕ್ರೈಸ್ಟ್. ನೀವು ಈ ಲೋಕಕ್ಕೆ ಯಾಜಕರಾಗಿ ಸೇವೆ ಸಲ್ಲಿಸುತ್ತಿರುವಾಗ ಯುಗದ ಸಮಾಪ್ತಿಯವರೆಗೂ ಆತನು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಆತನು ವಾಗ್ದಾನ ಮಾಡಿದ್ದಾನೆ. ಯಾರಿಗೆ ಸೌಖ್ಯ ಬೇಕಾಗಿದೆಯೋ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ. ಎಲ್ಲಿ ಭೂತಗಳು ಯಾರನ್ನು ಆವರಿಸಿಕೊಂಡಿದೆಯೋ, ಯಾವ ಕುಟುಂಬಗಳನ್ನು ಬಂಧನದಲ್ಲಿ ಇಟ್ಟಿದೆಯೋ ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡುವಾಗ ಭೂತಗಳು ಬಿಟ್ಟು ಓಡುವಂಥದ್ದಾಗಿದೆ. ನಿಮಗೆ ಆ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ನೀವು ಜಯಶಾಲಿಗಳಾಗಿ ಕರ್ತನು ಬರುವ ತನಕ ಯಾಜಕರಾಗಿ ನಾವು ಸೇವೆ ಸಲ್ಲಿಸಲಿಕ್ಕಾಗಿ ಇರುವವರು. ಹಲ್ಲೆಲೂಯಾ. ಸಂತೋಷ ಇದೆಯಾ? ನಾನು ಯಾಜಕಳಾಗಿ ಈ ಲೋಕದಲ್ಲಿ ಆರಿಸಲ್ಪಟ್ಟಿದ್ದೇನೆ ಎಂಬುದಾಗಿ. ಈಗ ನಿಮ್ಮ ಅಕ್ಕಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಯಥಾರ್ಥವಾಗಿ ನಾನೀಗ ಯಾಜಕಳು ಎಂಬುದಾಗಿ. ಹಲ್ಲೆಲೂಯಾ. ಎಸ್, ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಮೊದಲನೇ ಕಾರ್ಯ ನಾನು ಹೇಳಿದ್ದು, ನಿಮ್ಮ ಸೇವೆ ಕರ್ತನ ಪ್ರತಿ. ಒಂದು ಯಾಜಕನನ್ನುವಂಥ ನೆಲೆಯಲ್ಲಿ ಕರ್ತನ ಪ್ರತಿ ನಿಮ್ಮ ಸೇವೆ. ಎರಡನೇದಾಗಿ ನಿಮ್ಮ ಸೇವೆ ಪರಸ್ಪರ ನಿಮ್ಮ ಸಹೋದರರು ಸಹೋದರಿಯರ ಮಧ್ಯದಲ್ಲಿ. ಮೂರನೇದಾಗಿ ನಿಮ್ಮ ಸೇವೆ ಈ ಲೋಕದ ಪ್ರತಿ ಇರುವಂಥದ್ದಾಗಿದೆ. ಈ ಲೋಕದ ಜವಾಬ್ದಾರಿ. ಆ ಲಕ್ಷೋಪಲಕ್ಷ ಜನರು ಸಾಯುತ್ತಿದ್ದಾರೆ, ದಿನನಿತ್ಯವೂ ನರಕಕ್ಕೆ ಹೋಗುತ್ತಿದ್ದಾರೆ. ಲಕ್ಷೋಪಲಕ್ಷ ಜನರು ಅಗ್ನಿಗೆ ಹೋಗಿ ಬೀಳುತ್ತಿದ್ದಾರೆ. ಅವರನ್ನು ರಕ್ಷಿಸಲಿಕ್ಕಾಗಿ ನಮ್ಮನ್ನು ಯಾಜಕರನ್ನಾಗಿ ಆರಿಸಿಕೊಂಡಿದ್ದಾನೆ. ರಾಜದೂತರನ್ನಾಗಿ ಸ್ವರ್ಗದಿಂದ ನಮ್ಮನ್ನು ಈ ಲೋಕಕ್ಕೆ ಆತನು ಕಳಿಸಿದ್ದಾನೆ. ಆ ಸೇವೆಯನ್ನು ಯಾಜಕರಾಗಿ ನಾವು ಪೂರ್ತಿಕರಿಸುವವರಾಗಬೇಕಾಗಿದೆ. ಪ್ರಿಯ ದೇವಜನರೇ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ಸಮಯದಲ್ಲಿ ವಾಕ್ಯದ ಮುಂದೆ ತಗ್ಗಿಸಿಕೊಂಡು ಪ್ರಾರ್ಥಿಸುವ. ಇವತ್ತು ದೇವರು ನಮ್ಮನ್ನು ಅನುಗ್ರಹಿಸಬೇಕಾಗಿದೆ. ಕೊನೆಯ ಒಂದು ವಾಕ್ಯ ಹೇಳಿ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಪ್ರಕಟಣೆ 22ನೇ ಅಧ್ಯಾಯ ಅದರ 20 ಹಾಗೂ 21ನೇ ವಾಕ್ಯ. ಪ್ರಕಟಣೆ 22ನೇ ಅಧ್ಯಾಯ 20 ಹಾಗೂ 21ನೇ ವಾಕ್ಯ. ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನು ನಿಜವಾಗಿ ಬೇಗ ಬರುತ್ತೇನೆ. ನೋಡಿ, ಈ ವಿಷಯಗಳಲ್ಲಿ ಸಾಕ್ಷಿ ಹೇಳುವವನಿಗೆ ಹೇಳ್ತಾ ಇರುವಂಥ ಕಾರ್ಯ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ನೀನು ಸಾಕ್ಷೀಕರಿಸ್ತಾ ಇರು, ಆದರೆ ನಾನೇನು ಮಾಡ್ತೇನೆ? ಬೇಗ ಬರುತ್ತೇನೆ. ನಿಜವಾಗಿ ನಾನು ಬೇಗ ಬರುತ್ತೇನೆ ಮುಂದೆ ಎಂದು ಹೇಳುತ್ತಾನೆ. ಹಾಗೇ ಆಗಲಿ. ಕರ್ತನಾದ ಯೇಸುವೇ ಬಾ. ಕರ್ತನಾದ ಯೇಸುವಿನ ಕೃಪೆ ಎಲ್ಲರೊಂದಿಗೆ ಇರಲಿ. ಹೌದು ಪ್ರಿಯ ದೇವಜನರೇ, ಇವತ್ತು ನನಗೆ ಹೇಳಲಿಕ್ಕಿರುವಂಥ ಒಂದೇ ಒಂದು ಕಾರ್ಯ, ಕೊನೆಯದಾಗಿ ಕರ್ತನ ಕೃಪೆ ನಿಮ್ಮೆಲ್ಲರ ಮೇಲೂ ಸದಾಕಾಲ. ಆತನು ಬರುವ ತನಕ ಅದು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಸಭೆಗಳ ಮೇಲೆ, ನಿಮ್ಮ ಪಟ್ಟಣಗಳ ಮೇಲೆ ಅದು ಸದಾಕಾಲ ನೆಲೆ ನಿಲ್ಲಲಿ. ಕರ್ತನು ಬೇಗನೆ ಬರಲಿ ಎಂಬ ನಮ್ಮೆಲ್ಲರ ಪ್ರಾರ್ಥನೆಯಾಗಿದೆ. ಆ ಕರ್ತನು ಬರುವುದಕ್ಕಿಂತ ಮೊದಲು ಯಾಜಕರಾಗಿ ನಾವು ಮಾಡಬೇಕಾದಂಥ ಸೇವೆ ನಾವು ಬೇಗನೆ ಮಾಡಿ ಮುಗಿಸುವ. ಪ್ರಿಯ ದೇವಜನರೇ, ಒಂದು ವೇಳೆ ಇವತ್ತು ನಾನು ಹೇಳಿದ ವಾಕ್ಯದ ಅನುಸಾರವಾಗಿ ಕರ್ತನ ಪ್ರತಿ ನಾನು ಯಾಜಕನಾಗಿದ್ದು ಸೇವೆಯಲ್ಲಿ ಎಲ್ಲಿಯಾದರೂ ಕೊರತೆ ಇರುವುದಾದರೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳಬೇಕು. ಮತ್ತೊಂದಾವರ್ತಿ ನಾವು ಕಮಿಟ್ಮೆಂಟ್ ಮಾಡಬೇಕು, ರೀಡೆಡಿಕೇಷನ್ ಮಾಡಬೇಕು. ಹೌದು ಕರ್ತನೆ, ನನ್ನನ್ನು ನಾನು ಮತ್ತೊಂದಾವರ್ತಿ ಯಾಜಕನಾಗಿ ನೀನು ಆರಿಸಿಕೊಂಡಿದ್ದೀಯಾ, ನೀನು ನನ್ನನ್ನು ಅಭಿಷೇಕಿಸಿದ್ದೀಯಾ, ನೀನು ನನ್ನನ್ನು ಬೇರ್ಪಡಿಸಿದ್ದೀಯಾ. ಆದರೆ ನಿನ್ನ ಪ್ರತಿ ಇರುವಂಥ ಸೇವೆಯ ಆ ಕರ್ತವ್ಯವನ್ನು ನಾನು ಬಿಟ್ಟು ಹೋಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ ಪ್ರಿಯ ದೇವಜನರೇ, ಕರ್ತನೇ, ನಾನು ನಿನ್ನ ಪ್ರತಿ ಇರುವಂಥ ಸೇವೆಯಲ್ಲಿ ತಪ್ಪಿ ಹೋಗಿದ್ದೇನೆ. ಆರಾಧನೆಯಲ್ಲಿರಬಹುದು, ಪ್ರಾರ್ಥನೆಯಲ್ಲಿರಬಹುದು,
ಅಥವಾ ನಿನ್ನನ್ನು ಸ್ತುತಿಸುವುದರಲ್ಲಿ, ಕೃತಜ್ಞತೆ ಸಲ್ಲಿಸುವುದರಲ್ಲಿ ತಪ್ಪಿರಬಹುದು. ನಾನಿವತ್ತು ಮರಳಿ ಆ ಸೇವೆಗಾಗಿ ಬರುತ್ತಿದ್ದೇನೆ ಎಂಬುದಾಗಿ ಸಮರ್ಪಿಸಿಕೊಂಡು ಪ್ರಾರ್ಥಿಸಿ. ಎರಡನೇದಾಗಿ, ಅನೇಕ ಸಲ ನಾನು ನನ್ನ ಒಟ್ಟಿಗಿರುವವರನ್ನು ಹಾಗೆ ಮಾಡಿದ್ದೇನೆ, ಪ್ರೀತಿಸುವುದರಲ್ಲಿ, ಆ ಸೇವೆಯಲ್ಲಿ ನಾನು ತಪ್ಪಿ ಹೋಗಿದ್ದೇನೆ. ಹೌದು ಕರ್ತನೆ, ರಾಜ, ಇವತ್ತಿನ ಮೇಲೆ ನೀನು ಹೇಳಿದ ಪ್ರಕಾರ, ನೀನು ನನಗೆ ತೋರಿಸಿದಂಥ ಪ್ರೀತಿ, ನಾನು ಇನ್ನೊಬ್ಬರಿಗೂ ಆ ಪ್ರೀತಿಯಲ್ಲಿ ಪ್ರೀತಿಸುತ್ತೇನೆ. ಹೌದು ಕರ್ತನೆ, ಇವತ್ತು ಎಲ್ಲರ ಪ್ರೀತಿಯನ್ನು ನಾನು ಅನುಭವಿಸಿದ್ದೇನೆ, ಆದರೆ ನಾನು ಇನ್ನೊಬ್ಬರನ್ನು ಪ್ರೀತಿಸುವುದರಲ್ಲಿ ತಪ್ಪಿ ಹೋಗಿದ್ದೇನೆ ಎಂಬುದಾಗಿ ನೀವು ಹೇಳುವುದಾದರೆ, ಮತ್ತೊಂದು ಆವರ್ತಿ ಆ ಯಾಜಕನ ಸೇವೆಯಲ್ಲಿ ನೀವು ನಿಮ್ಮನ್ನು ಸಮರ್ಪಿಸಿಕೊಂಡು ಪ್ರತಿಷ್ಠಿಸಿಕೊಂಡು ಪ್ರಾರ್ಥಿಸಿ. ಮೂರನೇದಾಗಿ, ಒಂದು ವೇಳೆ ಲೋಕಕ್ಕೆ ನಾನು ಮಾಡಬೇಕಾದಂಥ ಸೇವೆಯಲ್ಲಿ ತಪ್ಪಿ ಹೋಗಿದ್ದೇನೆ, ಮಿನಿಸ್ಟ್ರಿ ಟು ದ ವರ್ಲ್ಡ್. ಹೌದು ಕರ್ತನೆ, ಅನೇಕ ಲಕ್ಷೋಪಲಕ್ಷ ಜನರು ದಿನನಿತ್ಯವೂ ನಿನ್ನನ್ನರಿಯದೆ ಆ ನರಕಕ್ಕೆ ಹೋಗುತ್ತಿದ್ದಾರೆ, ರಕ್ಷಣೆ ಇಲ್ಲದೆ ಸಾಯುತ್ತಿದ್ದಾರೆ. ಇವತ್ತು ನನ್ನ ಆ ಕರ್ತವ್ಯದಲ್ಲಿ, ಯಾಜಕನ ಕರ್ತವ್ಯದಲ್ಲಿ ತಪ್ಪಿ ಹೋಗಿದ್ದೇನೆ. ಇವತ್ತು ನಿನ್ನ ಪ್ರಕಾಶ ನನ್ನ ಮೇಲಿದೆ, ನಿನ್ನ ಬೆಳಕು ನನ್ನ ಮೇಲೆ ಉದಯಿಸಿದೆ. ಆ ಜನಾಂಗಗಳನ್ನು ಬೆಳಗುವಂತೆ, ಭೂಮಿಯನ್ನು ಬೆಳಗುವಂತೆ ಆ ಬೆಳಕು ನನ್ನ ಮೇಲೆ ಇದೆ. ಇವತ್ತು ನಿನ್ನ ರಾಯಭಾರಿಯಾಗಿ, ನಿನ್ನ ಯಾಜಕನಾಗಿ ಭೂಮಿಯ ಕಟ್ಟ ಕಡೆಯವರೆಗೂ ನಾನು ಹೋಗುತ್ತೇನೆ. ನಿನ್ನ ವಾಗ್ದಾನ ನನ್ನ ಮೇಲೆ ಇದೆ. ನಾನು ಹೋಗುವಲ್ಲೆಲ್ಲ ನಾನು ಸಾಕ್ಷೀಕರಿಸುವಂತೆ ಸಹಾಯ ಮಾಡು. ನಿನ್ನ ಸಾಕ್ಷಿಯನ್ನು ನಿನ್ನ ಬರವಣಿಗೆಯ ತನಕ ನಾನು ಹೇಳುವವಳಾಗುತ್ತೇನೆ, ಹೇಳುವವನಾಗುತ್ತೇನೆ ಎಂಬ ನಿರ್ಣಯವನ್ನು ನೀವು ಮತ್ತೊಂದಾವರ್ತಿ ಮಾಡುವುದಾದರೆ, ಮತ್ತೊಂದಾವರ್ತಿ ನಿಮ್ಮನ್ನು ನೀವು ಪ್ರತಿಷ್ಠಿಸುವುದಾದರೆ, ದೇವರು ನಿಮ್ಮನ್ನು ಮಾನಿಸಲು ಬಯಸುತ್ತಾನೆ. ಗಾಡ್ ವಾಂಟ್ಸ್ ಟು ಬ್ಲೆಸ್ ಯು ಫಾರ್ ಯುವರ್ ಕಮಿಟ್ಮೆಂಟ್. ಹೌದು ಪ್ರಿಯ ದೇವಜನರೇ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಈ ಸಮಯದಲ್ಲಿ ಪ್ರಾರ್ಥಿಸುವ. ರಿಖಲ ರಬ ಶಂದರೆ ರಮನ ಹಂದಲ ದೇರಲ ರಬ ಶಲ್ಕರದರಿಗದನ ಸಂದರ. ಕರ್ತನೇ, ನಿನ್ನ ಕೃಪಾಸನದ ಬಳಿಗೆ ನಾವು ತಗ್ಗಿಸಿಕೊಂಡು ಬಂದಿದ್ದೇವೆ. ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದೀಯ. ನಿನ್ನ ಆಪ್ತ ಯಾಜಕರು ನಾವಾಗಿದ್ದೇವೆ. ಈ ಲೋಕದಲ್ಲಿ ನಮ್ಮನ್ನು ನೀನು ಆರಿಸಿಕೊಂಡಿದ್ದೀಯ, ನಮ್ಮನ್ನು ಬೇರ್ಪಡಿಸಿದ್ದೀಯ, ನಮ್ಮನ್ನು ಅಭಿಷೇಕಿಸಿದ್ದೀಯ. ನಿನ್ನ ಪ್ರತಿ ಸೇವೆಗಾಗಿ, ಜನರ ಪ್ರತಿ ಸೇವೆಗಾಗಿ, ಈ ಲೋಕದ ಪ್ರತಿ ಸೇವೆಗಾಗಿ ನೀನು ನಮ್ಮನ್ನು ಆರಿಸಿಕೊಂಡಿದ್ದೀಯ. ಅದಕ್ಕಾಗಿ ಹೃದಯದಾಳದಿಂದ ನಾವು ವಂದನೆ, ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ. ಅನೇಕ ಸಲ ಆ ಸೇವೆಯಿಂದ ನಾವು ಓಡಿ ಹೋಗಿದ್ದೇವೆ ರಾಜ. ಇವತ್ತು ನಾವು ಮತ್ತೆ ಆ ತಪ್ಪನ್ನು ಒಪ್ಪಿಕೊಂಡು ಮರಳಿ ಬರುತ್ತಿದ್ದೇವೆ. ನಮ್ಮ ಜವಾಬ್ದಾರಿಯನ್ನು ನಾವು ಮರೆತು ಹೋಗಿದ್ದೇವೆ. ಆ ರಾಯಭಾರಿಯ ಜವಾಬ್ದಾರಿ, ಆ ಲೋಕದ ಪರಲೋಕದ ಪ್ರತಿನಿಧಿತ್ವವನ್ನು ನಾವು ಮರೆತು ಹೋಗಿದ್ದೇವೆ. ಇವತ್ತು ಮತ್ತೆ ಒಂದು ಆವರ್ತಿ ನಿನ್ನ ಕೃಪಾಸನದ ಬಳಿಗೆ ನಾವು ಬರುತ್ತಿದ್ದೇವೆ. ರಾಜಾ, ನಮ್ಮನ್ನು ನಡೆಸು, ನಮ್ಮನ್ನು ಅನುಗ್ರಹಿಸು, ವಾಕ್ಯದಲ್ಲಿ ದೃಢಪಡಿಸು, ಬಲಪಡಿಸು, ವಾಕ್ಯದ ಅನುಸಾರವಾಗಿ ಮುಂದಕ್ಕೆ ಸಾಗುವಂತೆ ಸಹಾಯ ಮಾಡು. ಹಾಲೆಲೂಯಾ. ರೇಖಾ ಮಹಂದಲ ರೇಬಲ ಶಂದರ